ಪರಮಾರ್ಥ ಚಿಂತಾಮಣಿ ಪರಿಶಿಷ್ಟದೊಳಗ ನಾವು ಪರಮಾತ್ಮ ಅಂದ್ರೇನು, ಅವನ ವೈಶಿಷ್ಟ್ಯಪೂರ್ಣವಾಗಿರುವಂತಹ ಅವನ ಸ್ವರೂಪ ಎಂಥದ್ದು ಅಂತ ನಿನ್ನಿನ ದಿವಸ ನೋಡ್ಕೊಂಡು ಬಂದೇವಿ. ಆತನು ನಿರ್ಗುಣನು, ಪರಮಾತ್ಮನಲ್ಲಿ ಯಾವ ಗುಣವೂ ಇಲ್ಲವೆಂದರೆ ಅವನಲ್ಲಿ ದೋಷಗಳಿರುವೆಂದು ತಪ್ಪಾಗಿ ಅರ್ಥವನ್ನು ಮಾಡಿಕೊಳ್ಳುವುದಕ್ಕೆ ಅವಕಾಶವಿಲ್ಲ. ಏಕೆಂದರೆ ಸರ್ವವ್ಯಾಪಿಯೂ ಚೈತನ್ಯವೂ ಆಗಿರುವ ಆತನ ಸ್ವರೂಪಕ್ಕೆ ಯಾವುದೊಂದು ಅನಾತ್ಮವು ಅಂಟಿಕೊಳ್ಳಲಾರದು. ಇಲ್ಲೇ ಅವನಲ್ಲೇ ಈ ಚೇತನ ಅಚೇತನ ಎಂಬುವ ಪರಿಚ್ಛೇದ ದೃಷ್ಟಿನೂ ಅವನಲ್ಲಿಲ್ಲ. ಚೇತನ ಅಚೇತನ ಅಂತೇಳಿ ಏನು ಕರ್ಕೊಂಡಿವೆಲ್ಲ, ಅದು ನಮ್ಮ ಪರಮಾತ್ಮವಿನ ದೃಷ್ಟಿ ಅದೀತೆ ವಿನಃ ಆತನ ಸ್ವರೂಪದೊಳಗೆ ಆ ಭಾಗ ಇಲ್ಲ. ಅವನಲ್ಲಿ ಚೇತನ ಅಂತನೂ ಇಲ್ಲ, ಅಚೇತನ ಅಂತನೂ ಇಲ್ಲ. ಯಾವುದಕ್ಕೆ ಅನ್ಬೇಕು ಅವ ಚೇತನ? ಎಲ್ಲವನ್ನು ವ್ಯಾಪಿಸಿಕೊಂಡಿರುವಾಗ ಇನ್ನೊಂದಿದ್ರೆ ಅದು ಚೇತನ, ಇದು ಅಚೇತನ ಅಂತ ವಿಂಗಡಣೆ ಮಾಡಕ್ ಬಂದಿತ್ತು. ಎಲ್ಲವನ್ನು ವ್ಯಾಪಿಸಿಕೊಂಡಾಗ ಚೇತನ ಅಚೇತನಗಳ ಬಗ್ಗೆ ಈ ಪರಮಾತ್ಮವಿನ ಕಲ್ಪನೆ ಆದೀತೆ ವಿನಃ ನಮ್ಮ ಸ್ವರೂಪದೊಳಗೆ ಆ ರೀತಿ ಕಲ್ಪನಾದಿಗಳು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥದ್ದನ್ನ ನಿನ್ನೆ ದಿವಸ ಹೇಳ್ಕೊಂಡು ಬಂದಾರ. ಅಚೇತನದಲ್ಲಿರುತ್ತದೆ, ಚೇತನದಲ್ಲಿ ಯಾವುದೊಂದು ವಿಭಾಗವು ಇರುವುದಿಲ್ಲ. ಆದ್ದರಿಂದಲೇ ಪರಮಾತ್ಮನನ್ನು ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವನು ಎಂದು ಬಲ್ಲವರು ಹೇಳುತ್ತಾರೆ. ಇಲ್ಲಿ ಪರ್ಯಂತರ ನಾವು ನೋಡ್ಕೊಂಡು ಬಂದದ್ದಾಗಿದೆ. ಇನ್ನು ಇವತ್ತಿನ ವಿಷಯ ಯಾವುದು ಅಂದ್ರೆ ಬ್ರಹ್ಮವಿದ್ಯೆಯ ಹೆಚ್ಚುಗಾರಿಕೆ. ಬ್ರಹ್ಮವಿದ್ಯೆ ಅಂತ ಗಹನ ಅಥವಾ ದೊಡ್ಡದು. ದೊಡ್ಡ ವಿದ್ಯೆ ಏನದು ಬ್ರಹ್ಮವಿದ್ಯೆ ನೋಡಿ. ಸಾಮಾನ್ಯವಾಗಿ ಜನರು ಏನ್ ದೊಡ್ಡ ಬ್ರಹ್ಮವಿದ್ಯೆ ಆತಲ್ಲ, ಅದು ನನಗೆ ಗೊತ್ತಾಗುದಿಲ್ಲ. ನಾನು ಯಾರು ಒಂದು ಕಾರ್ಯವನ್ನ ಅಥವಾ ಕೆಲಸವನ್ನ ಕರ್ಮವನ್ನ ಹೇಳಿದ್ರಂದ್ರ ನೀಟಾಗಿ ಮಾಡಕ್ ಬರ್ತತಿಲ್ ನೋಡೋ ತಮ್ಮ ಅಂತ ಯಾರು ಅಂದ್ರ ಅದೇನ್ ದೊಡ್ಡ ಬ್ರಹ್ಮವಿದ್ಯೆ ಆತಲ್ಲ ಅಂತ. ಅಂದ್ರೆ ಬ್ರಹ್ಮವಿದ್ಯಕ್ಕಿಂತ ಇನ್ನೊಂದು ಯಾವುದು ದೊಡ್ಡ ವಿದ್ಯೆನೇ ಇಲ್ಲ ಅಂತ ಅದ್ರ ಅರ್ಥ. ಅಂತ ಬ್ರಹ್ಮವಿದ್ಯೆನ ಗೊತ್ತಾಗಿದೆ, ಇದು ಇದೆ ನನಗ ಅಂತ ನಾವು ಇದು ಸಾಮಾನ್ಯವಾಗಿ ಜನರು ಬ್ರಹ್ಮವಿದ್ಯೆ ಅಂದ್ರೆ ದೊಡ್ಡದು ಅಂತ ಅವ್ರು ಅದನ್ನ ತಿಳ್ಕೊಂಡಂತಾರೋ ತಿಳಿದಂತಾರೋ ಆ ಮಾತು ಬೇರೆ. ಅಂತೂ ವ್ಯವಹಾರದೊಳಗೆ ಸಂಭಾಷಣೆಯೊಳಗೆ ನಾವು ಮಾತಾಡೋದು ರೂಢಿಯಾಗಿಬಿಟ್ಟೈತಿ. ಅದೇನು ಬ್ರಹ್ಮವಿದ್ಯೆನ ನನಗ್ ಗೊತ್ತಾಗದಂಗಿರೋಕ ಅಂತಿರ್ತಾರ ನೋಡ್ರಿ. ಅಂತೂ ಸಮಾಜದೊಳಗ ಸಾಮಾನ್ಯರ ಮನೋಕಲ್ಪನೆಯೊಳಗೂ ಕೂಡ ಬ್ರಹ್ಮವಿದ್ಯೆ ಅಂದ್ರೆ ಅತಿ ದೊಡ್ಡದು, ಅದು ಋಷಿಮುನಿಯಾದಿಗಳ ಸ್ವತ್ತು, ಸಾಮಾನ್ಯರ ಸ್ವತ್ತಲ್ಲ. ಅದಕ್ಕೆ ತುಂಬಾ ಕಷ್ಟಪಡಬೇಕು. ಬ್ರಹ್ಮವಿದ್ಯೆ ಸಾಧನೆ ಸಂಪಾದಿಸ್ಕೋಬೇಕಾದ್ರೆ ಸಾಮಾನ್ಯರ ಸ್ವತ್ತಲ್ಲದು. ಎಷ್ಟೋ ವರ್ಷ ತಪಸ್ಸು ಮಾಡಬೇಕು, ಋಷಿಮುನಿಯಾದಿಗಳ ಸಹವಾಸದೊಳಗಿರ್ಬೇಕು, ಅಲ್ಲೇ ಗುರುಕುಲದಾಗ ಹೋಗಿ ಕುಟೀರದೊಳಗೆ ಅವ್ರು ಸೇವಾ ಮಾಡ್ಕೊಂಡಿರ್ಬೇಕು. ಅವ್ರಿಗೆ ಇಚ್ಛಾ ಆದ್ರೆ ಅದನ್ನ ಹೇಳ್ತಾರ, ಇಲ್ಲ ಅಂದ್ರೆ ಇಲ್ಲ. ಹೇಳ್ರಿ ಅಂತನೂ ಕೇಳುವಂಗಿಲ್ಲ. ಅವ್ರಿಗೆ ಇಚ್ಛಾ ಬರ್ಬೇಕದು. ನೀವು ನನ್ನ ಕೃತಾರ್ಥನನ್ನಾಗಿ ಮಾಡ್ಬೇಕಪ್ಪ ಅಂತ ಅವರಲ್ಲಿ ಬರ್ಬೇಕ. ಅವಾಗ ಅವ್ರು ಹೇಳ್ತಾರೆ. ಅಂಥ ದೊಡ್ಡ ವಿದ್ಯೆಯನ್ನ ನಾವು ಇಲ್ಲಿ ಪ್ರಯತ್ನ ಮಾಡಿ ಪಡ್ಕೋತೀವಿ ಅಂತ ಕಲ್ಪಿಸಿಕೊಂಡಿವಾಗ. ಮೊದ್ಲೆಲ್ಲ ಹಾಗನ ಇತ್ತು. ಸರಿಯಾದ ಮಾಧ್ಯಮಗಳಿರ್ಲಿಲ್ಲ, ಪುಸ್ತಕ ಇರ್ಲಿಲ್ಲ, ಅಲ್ಲೇ ಮಠಮಾನ್ಯಗಳು ಇರ್ತಿರ್ಲಿಲ್ಲ. ಬಹಳ ದೂರ ಅದು ಊರಾಗಿರ್ತಿರ್ಲಿಲ್ಲ.
ಹ್ಮ್ ಎಲ್ಲೂ ಕಾಡನ್ಯಾಗ ಯಾವುದೋ ಹೊಳಿ ದಂಡಿ ಮೇಲೆ ಒಂದು ಕುಟೀರ ಹಾಕೊಂಡಿರೋರು ಅವಾಗ. ಅಲ್ಲಿ ಹೋಗಿ ಕಲಿಬೇಕಲ್ಲ, ಬ್ರಹ್ಮ ವಿದ್ಯೆ ಕಲಿಬೇಕು ಅಂತ ಉತ್ಕಟ ಇಚ್ಛಾ ಇದ್ದಾವ ಅಲ್ಲಿಗೆ ಹೋಗು. ಅಂದ್ರೆ ಅಲ್ಲಿಗೆ ಹೋದ್ರೆ ಇಲ್ಲಿ ಮಣಿತನ ಹೆಂಗ್ ನಡಿಬೇಕು ಅಂತ ಒಂದು ಶಂಕ. ಹಲವಾರು ಬಗೆಯ ತೊಂದರೆಗಳಿದ್ವು ಅವಾಗ. ಈಗ ಹಂಗೇನಿಲ್ಲ, ನೀವು ಎಲ್ಲಿ ಇರ್ತೀರಿ ಅಲ್ಲೇ ಬ್ರಹ್ಮ ತತ್ವ ಬೋಧ ಮಾಡೋರು ಸಾಕಷ್ಟು ಜನ ಇದ್ದಾರೆ. ನೀವು ಎಲ್ಲಿ ಕುಂತಿರ್ತೀರಿ ಅಲ್ಲೇ ಕುಂತ ಕೇಳ್ಬೋದು, ಹಾಸಿಗೆಯಾಗ ಮಲ್ಕೊಂಡಾರ ಕೇಳ್ಬೋದು, ಮುಖ ತಕ್ಕೊಂಡಾರ ಕೇಳ್ಬೋದು, ಮುಖ ತಕ್ಕೊಳ್ದಾರ ಕೇಳ್ಬೋದು. ಇಷ್ಟೆಲ್ಲ ಮಾಧ್ಯಮಗಳ ಸೌಕರ್ಯ ಬಂದು ಒದಗಿದೆ, ನೀವು ಇದ್ದಲ್ಲಿಗೆ ಬರ್ತದೆ. ಆದ್ರೂ ಆ ಬ್ರಹ್ಮ ವಿದ್ಯೆ ದಕ್ಕಿಸಿಕೊಳ್ಳುವುದು ತುಂಬಾ ಕಷ್ಟ. ಆ ಬ್ರಹ್ಮಸ್ವರೂಪದ ರೀತಿ ನೀತಿಗಳು ಗೊತ್ತಾಗಿದ್ರು ಅದನ್ನ ಅನುಭವಕ್ಕೆ ಅನುಸರಿಸಿಕೊಂಡು ಕಂಡುಕೊಳ್ಳೋದು ಇನ್ನೂ ಕಷ್ಟ. ಇಂಥದಕ್ಕ ಬ್ರಹ್ಮ ಅಂತಾರ ತಗೊಳ್ಳೋ, ಅದೇನ್ ದೊಡ್ಡದು ಅಂತ ಅಂದ್ರ ಅವ ತಿಳ್ಕೊಂಡ. ಬ್ರಹ್ಮ ತಿಳಿದದ್ದಲ್ಲ, ಅನುಭವ ಮಾಡಕ್ ಬರುವಂತಹದ್ದಷ್ಟ. ಯಾವುದರಿಂದ ತಿಳಿಲಿಕ್ಕೆ ಆಗೋದಿಲ್ಲ. ಹಾಗೆ ತಿಳ್ಕೊಂಡವರು ಸಹಸ್ರಾರ ಸಂಖ್ಯೆಯೊಳಗೆ ಉಂಟು. ಬ್ರಹ್ಮ ಅಂದ್ರೆ ಈಗ ಇರ್ತತಿ, ಅದು ಎಲ್ಲವನ್ನು ವ್ಯಾಪಿಸಿಕೊಂಡಿರ್ತತಿ, ಅದನ್ನ ಬಿಟ್ರೆ ಮತ್ತೊಂದು ವಸ್ತು ಯಾವುದು ಇಲ್ಲ ಅಂತ ತಿಳ್ಕೊಂಡಿರ್ತಾನೆ. ಅನುಭವ ಆಗಿರೋದಿಲ್ಲ, ಬರೀ ತಿಳ್ಕೊಂಡಿರ್ತಾನೆ. ಅದು ಅವನ ಸ್ವರೂಪ ಅಲ್ಲ. ತಿಳಿಬೇಕಾದ್ರೆ ಇವುಗಳನ್ನ ಇಟ್ಟುಕೊಂಡ ತಿಳಿಬೇಕಲ್ಲ, ಈ ಅಂತಃಕರಣಾದಿಗಳನ್ನ ಇಟ್ಟುಕೊಂಡ ತಿಳಿಬೇಕು. ಅದಕ್ಕೆ ಅಲ್ಲಿ ತನಕ ನಾವು ಹೋಗಿ ಅದನ್ನ ತಿಳ್ಕೋತಾರೆ, ಕರೆ ಒಪ್ಪೋಣ. ಆದ್ರೂ ಅದರ ಸ್ವರೂಪ ಅಲ್ಲ. ಗುರುದ್ದೆಲ್ಲ ಮಾಧ್ಯಮದಿಂದೊಡಗೂಡಿ ಆ ಬ್ರಹ್ಮ ವಿದ್ಯೆಯ ಹೆಚ್ಚುಗಾರಿಕೆಯನ್ನ ಹೇಳಿ ಬೆರಗಾಗಿ ಅದರ ಬೆನ್ನ ಹತ್ತಿರ್ತಾರೆ. ಅದನ್ನ ತಿಳಿತಾರೆ, ಇಲ್ಲಂತಲ್ಲ. ತಿಳಿಯುವ ರೀತಿ ಮಾತ್ರ ಶಬ್ದ ರೂಪದಿಂದ ಅಂತಃಕರಣದಲ್ಲಿ ಆಗುವ ನೋಡಿ. ಯಾಕಂದ್ರೆ ಅದು ಬ್ರಹ್ಮ ವಸ್ತು ರೂಪದೊಳಗಿಲ್ಲ. ಎಲ್ಲೋ ಒಂದು ಗಮ್ಯಾಗ ಅಡಿಕೊಂಡು ಕೂತತಿ, ಹೋಗಿ ನೋಡಿ ಬರೋಣ, ಎಷ್ಟ ಕಷ್ಟ ಆಗ್ಲಿ ಅಥವಾ ಎಷ್ಟು ಹಣ ವ್ಯಯ ಆಗಲಿ, ನಾವೇನ ಖರ್ಚಿಗೆ ಭಗವಂತೆಲ್ಲ ಕೊಟ್ಟಾನ, ಖರ್ಚಿಗೆ ನಾವೇನು ನೋಡುದಿಲ್ಲ. ಹೋಗಿ ಅದನ್ನು ಯಾವ ಹುಡುದಾಗಿದ್ರು ಯಾವ ಗಮ್ಯಾಗಿದ್ರು ನೋಡ್ಕೊಂಡ್ ಬಂದ್ಬಿಡುನು ಅನ್ನಕದು ವಸ್ತು ಅಲ್ಲ. ಹಣ ತ್ಯಾಗ ಮಾಡ್ತಾನ, ಸಮಯ ತ್ಯಾಗ ಮಾಡ್ತಾನ, ಗೃಹ ತ್ಯಾಗ ಮಾಡ್ತಾನ. ಅಷ್ಟರ ಮಟ್ಟಿಗೆ ಹೋಗಿ ಬರುವಷ್ಟು ಕಾಲ ಎಲ್ಲ ಬಿಟ್ಟು ಹೋಗ್ಬೇಕ. ವೃತ್ತಿ ಇದ್ದು ವೃತ್ತಿನೂ ಬಿಟ್ಟು ಹೋಗ್ತಾನ, ರಜಾ ಹಾಕಿ. ಆದ್ರೂ ಅದು ವಸ್ತು ರೂಪದೊಳಗೆ ಇದ್ರೆ ಹೌದಲ್ಲ. ಅದಕ್ಕೆ ಅವನನ್ನು ಕೇಳಿ ತಿಳ್ಕೊಳ್ಳೋದು, ಅದನ್ನ ಅನುಭವ ಮಾಡಿ ತಿಳ್ಕೋಬೇಕು ವಿನಃ ಶಬ್ದಾದಿಗಳಿಂದಾಗಲಿ ರೂಪಾದಿಗಳಿಂದಾಗಲಿ ಅದನ್ನ ಅನುಭವಿಸಿ ಗೊತ್ತು ಮಾಡ್ಕೋಬೇಕೆ ವಿನಃ ಉಳಿದದ್ದು ಯಾವುದಕ್ಕೂ ಅದು ನಿಲ್ಕೋದಿಲ್ಲ ಅಂತ ಸಿದ್ಧ ಮಾಡ್ಕೊಂಡು ಬಂದಾರ. ಅದಕ್ಕೆ ಅದು ದೊಡ್ಡ ವಿದ್ಯೆ. ಅದು ಕಾಲ, ದೇಶ, ಇನ್ನು ಎಲ್ಲವನ್ನ ಕಾಲದಿಂದ ಸತ್ಯ, ದೇಶದಿಂದ ಸತ್ಯ, ಕಾಲದಿಂದ ನಿತ್ಯ, ವಸ್ತುಗಳಿಂದ ವ್ಯಾಪಕತ್ವ, ಇವು ಮೂರನ್ನು ಈ ರೂಪದೊಳಗನೆ ವ್ಯಾಪಕ ಮಾಡ್ಕೊಂಡಿರ್ತದ. ದೊಡ್ಡದು ಅಂದ್ರೆ ವಸ್ತು ರೂಪದೊಳಗ ದೊಡ್ಡದು ಅಂತ ತಿಳಿಯಂಗಿಲ್ಲ. ಅದಕ್ಕ ಇಲ್ಲಿ ಬ್ರಹ್ಮ ವಿದ್ಯೆ ಹೆಚ್ಚುಗಾರಿಕೆ ಎಂಥದ್ದು ಅಂತ ಬಹಳ ವಿಶೇಷವಾಗಿ ವರ್ಣನೆ ಮಾಡ್ಯಾರ. ಆ ವರ್ಣನೆ ಓದ್ತಾನೆ. ಯಾವ ರೂಪದಿಂದ ಬ್ರಹ್ಮನ
ಅನುಭವ ಹೇಗೆ ಮಾಡ್ಕೋಬೇಕು ಅಂತ ಅದರಿಂದ ಗೊತ್ತಾಗ್ತದೆ. ಬ್ರಹ್ಮವಿದ್ಯೆ ಹೆಚ್ಚುಗಾರಿಕೆ. ಅದೇನು ಬ್ರಹ್ಮವಿದ್ಯೆ ಎಂಬ ವಾಕ್ಯವು ಆಗಾಗ ನಮ್ಮ ಸಂಭಾಷಣೆಯಲ್ಲಿ ಬರುತ್ತಿರುತ್ತದೆ. ಬ್ರಹ್ಮವಿದ್ಯೆ ಎಂಬುದು ಬಹಳ ಕಷ್ಟ ಸಾಧ್ಯ, ಆದರೆ ಇದೇನು ಅಷ್ಟು ಕಷ್ಟವಲ್ಲ ಎಂದು ಆ ವಾಕ್ಯದ ಅರ್ಥ. ಹಾಗಾದರೆ ಬ್ರಹ್ಮವಿದ್ಯೆಯಲ್ಲಿರುವ ಅಂತ ಹೆಚ್ಚುಗಾರಿಕೆ ಯಾವುದು? ಆ ವಿದ್ಯೆಯನ್ನು ಕಲಿಯುವುದಕ್ಕೆ ಏನೇನು ಕಷ್ಟವನ್ನು ಅನುಭವಿಸಬೇಕಾಗುವುದು? ಅಷ್ಟು ಕಷ್ಟಪಟ್ಟು ಆ ವಿದ್ಯೆಯನ್ನು ಕಲಿತುಕೊಂಡರೆ ಬರುವ ಭಾಗ್ಯವಾದರೂ ಯಾವುದು? ಪ್ರಪಂಚಕ್ಕೆ ಅನುಕೂಲ ಏನಾರ ಆಗ್ತೈತೆ ಅನ್ನೋದು ಏನೋ 10 ಕೂರ್ಗಿ ಜಮೀನು, ನಗನಾಣ್ಯಗಳು, ಧನ ಕರಗಳು, ದೊಡ್ಡ ಸಂಪತ್ತು ಏನಾರು ಸಿಗತೈತೆ ಅನ್ನೋದ್ರಿಂದ ಬರುವ ಭಾಗ್ಯವಾದರೂ ಯಾವುದು ಎಂದು ಈ ವಾಕ್ಯವನ್ನು ವಿಮರ್ಶಿಸುವ ಕೆಲವರಿಗೆ ಕುತೂಹಲ ಉಂಟಾಗಬಹುದಷ್ಟೇ. ಅಂಥವರಿಗಾಗಿ ಇಲ್ಲಿ 4 ಮಾತುಗಳನ್ನು ಬರೆಯುವನು. ಗಹನವಾದ ಬ್ರಹ್ಮವಿದ್ಯೆಯನ್ನು ತಾವೇ ಸ್ವಂತವಾಗಿ ವಿವೇಚಿಸಿಕೊಳ್ಳುವುದು ನಮ್ಮಂತ ಅಲ್ಪಜ್ಞರಿಗೆ ಕಷ್ಟ. ಅವರು ಹೇಳ್ಕೊಂಡಾರ, ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳ, ನಮ್ಮಂತವ್ರಿಗೆ ತುಂಬಾ ಕಷ್ಟಪ್ಪ ಅದು ನಮ್ಮ ಪಾಡೆ. ಆದ್ದರಿಂದ ತಳಮುಟ್ಟಿ ವಿಚಾರ ಮಾಡಿ ಈ ವಿದ್ಯೆಯ ಸ್ವರೂಪವನ್ನು ಗೊತ್ತಾಗಿ ತಿಳಿಸಿಕೊಟ್ಟಿರುವ ಶ್ರೀ ಬಾಲರಾಯಣಾಚಾರ್ಯರ ನೆರವನ್ನು ತೆಗೆದುಕೊಂಡೇ ನಾವು ವಿಷಯ ಪ್ರವೇಶವನ್ನು ಮಾಡಬೇಕಾಗಿರುತ್ತದೆ. ಅದನ್ನು ಕಂಡುಕೊಂಡಂತಹ ಬ್ರಹ್ಮತತ್ವವನ್ನು ಕಂಡುಕೊಂಡಂತಹ ಬಾಲರಾಯಣರಲ್ಲ, ಆ ಆಚಾರ್ಯರ ನೆರವಿನಿಂದನೇ ನಾವು ಅದನ್ನು ಕಂಡುಕೋಬೇಕೇ ವಿನಃ ಇಲ್ಲಾಂದ್ರೆ ಆ ಬ್ರಹ್ಮನ ವಿಷಯದೊಳಗೆ ಪ್ರವೇಶ ಆಗಕ್ಕೆ ಆಗುದಿಲ್ಲ. ಗುರುವಿನ ಕೃಪಾ ಇತ್ತು ಅಂದ್ರೆ ಏನಾದ್ರೂ ಸಾಧ್ಯ ಆಗ್ತದೆ. ಇಲ್ಲೇ ಶ್ರೀ ಬಾಲರಾಯಣ ಮಹರ್ಷಿಗಳವರು ಅನುಗ್ರಹಿಸಿರುವ ವೇದಾಂತ ದರ್ಶನದ ಮೊದಲನೇ ಸೂತ್ರವಿದು. ಬ್ರಹ್ಮಸೂತ್ರ ಭಾಷೆಯನ್ನ ಯಾರು ಬರೆದಾರ? ಬಾಲರಾಯಣರು ಬರೆದಿರಲ್ಲ. ಶಿವ 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 ಅಂದ್ರೆ ಮೊದಲನೇ ಸೂತ್ರ ಯಾವುದು ಅಂದ್ರೆ ಅಥಾತೋ ಬ್ರಹ್ಮ ಜಿಜ್ಞಾಸ. ಈ ಸೂತ್ರದಲ್ಲಿ ಅತಃ ಬ್ರಹ್ಮ ಜಿಜ್ಞಾಸ ಎಂಬ 3 ಪದಗಳಿವೆ. ಇವುಗಳಲ್ಲಿ ಬ್ರಹ್ಮ ಜಿಜ್ಞಾಸ ಎಂಬ ಪದವನ್ನು ಕುರಿತು ಮೊದಲು ಮನನ ಮಾಡುವುದು ಅವಶ್ಯ. ಅತಃ ಇವನ್ನ ಆಮೇಲೆ ವಿಚಾರ ಮಾಡೋಣಂತ. ಮೊದಲು ಬ್ರಹ್ಮ ಜಿಜ್ಞಾಸ ಅಂದ್ರೆ ಏನು ಅಂತ ಇಲ್ಲಿ ತಗೊಂಡಾರ. ಬ್ರಹ್ಮ ಜಿಜ್ಞಾಸ ಎಂದರೆ ಬ್ರಹ್ಮದ ಜ್ಞಾನಕ್ಕಾಗಿ ಮಾಡುವ ಇಚ್ಛೆ. ಯಾವನು ಬ್ರಹ್ಮವನ್ನೇ ಅರಿತುಕೊಳ್ಳಬೇಕು ಎಂದು ಹಾತುವರಿಯುತ್ತಿರುವನೋ ಅವನು ಅದನ್ನು ಕುರಿತು ವಿಚಾರ ಮಾಡಬೇಕು. ಬ್ರಹ್ಮವೆಂದರೆ ಯಾವ ಪದಾರ್ಥವು? ಬ್ರಹ್ಮ ಎಂಬ ಮಾತಿಗೆ ದೊಡ್ಡದು ಎಂದರ್ಥವಾಗುತ್ತದೆ. ಲೋಕದಲ್ಲಿ ಒಂದಕ್ಕೆ ಹೋಲಿಸಿದರೆ ಮತ್ತೊಂದು ದೊಡ್ಡದಾಗಿ ಕಾಣುವುದಷ್ಟೇ. ಎಲ್ಲಕ್ಕಿಂತಲೂ ದೊಡ್ಡದು ಯಾವುದು? ದೊಡ್ಡದೆಂದರೆ ಶಾಸ್ತ್ರದಿಂದ ಎಂದೇ ಅರ್ಥವನ್ನು ಮಾಡಬೇಕಾಗುತ್ತಿಲ್ಲ. ಎಲ್ಲಾ ಬಗೆಯಿಂದಲೂ ದೊಡ್ಡದು. ಇಂಥ ದೇಶದಲ್ಲಿದೆ, ಇಂಥಲ್ಲಿ ಇಲ್ಲ, ಇಂಥ ಕಾಲದಲ್ಲಿತ್ತು, ಈಗ ಇಲ್ಲ ಅಥವಾ ಮುಂದೆ ಇರುವುದಿಲ್ಲ, ಇಂಥ ವಸ್ತುವಿನವರೆಗೆ ಇರುತ್ತದೆ, ಮತ್ತೊಂದು ವಸ್ತು ಇದಕ್ಕೆ ಎಲ್ಲೇ ಕಟ್ಟಾಗಿರುತ್ತದೆ ಎಂಬ ಪರಿಚ್ಛೇದವಿಲ್ಲ. ತುಂಡಾಗದ ಒಂದೇ ಬಗೆಯಾಗಿರುವ ತತ್ವವನ್ನೇ ನಾವು ಬ್ರಹ್ಮವೆಂದು ಕರೆಯುವುದು. ನೋಡಿ, ಇಷ್ಟೆಲ್ಲ ಲಕ್ಷಣಗಳನ್ನು ಹೇಳಿದರು. ಇದನ್ನು ಅರಿಯುವ ವಿದ್ಯೆಯೇ ಬ್ರಹ್ಮವಿದ್ಯೆ. ಇದನ್ನೇ ಬ್ರಹ್ಮಜ್ಞಾನವೆಂದು ಕರೆಯುತ್ತಾರೆ. ಬ್ರಹ್ಮವೆಂಬುದು ದೇಶ ಕಾಲ ವಸ್ತುಗಳ ಪರಿಚ್ಛೇದವಿಲ್ಲದ ತತ್ವವಂತೆ ಎಂದು ಅರಿತುಕೊಂಡರೆ ಬ್ರಹ್ಮಜ್ಞಾನವಾದಂತೆ ಆಯಿತೆಂದು ಯಾರೂ ಭಾವಿಸಬಾರದು. ನೋಡ, ಹಾಗೂನು ಹೇಳ್ತಾರೆ. ಇದನ್ನೇ ಬ್ರಹ್ಮಜ್ಞಾನವೆಂದು ಕರೆಯುತ್ತಾರೆ. ಬ್ರಹ್ಮ ಅನ್ನೋದು ದೇಶ ಕಾಲ ವಸ್ತುಗಳ ಪರಿಚ್ಛೇದವಿಲ್ಲದ ತತ್ವವಂತೆ ಎಂದು ಅರಿತುಕೊಂಡರೆ ಬ್ರಹ್ಮಜ್ಞಾನವಾದಂತೆ ಆಯಿತೆಂದು ಯಾರೂ ಭಾವಿಸಬಾರದು. ಕಲ್ಪನಾ ಮಾಡಿಕೊಂಡ್ರೆ ಆಗುವುದಿಲ್ಲ.
ಇಂಥ ಯಾಕಂದ್ರೆ ಬ್ರಹ್ಮ ತತ್ವ ದೇಶ ಕಾಲ ಇವುಗಳನ್ನು ಇಟ್ಟುಕೊಂಡು ಇವನ್ನೆಲ್ಲವನ್ನು ವ್ಯಾಪಿಸಿಕೊಂಡಿರುವುದು ಅಂತ. ಅಲ್ಲಿ ವ್ಯಾಪಿಸಿಗಳು ಕ್ರಿಯಾ ಏನಾಗುತ್ತೆ, ನಮ್ಮ ಅಂತಃಕರಣದೊಳಗೆ ಕ್ರಿಯೆ ಯಾವ ರೂಪದಲ್ಲಿ ಜಾಗತೈತಿ ಅದನ್ನ ನಾವು ನೋಡ್ಕೋಬೇಕಾಗಿ. ಸರಿ, ಎಲ್ಲ ಶಾಸ್ತ್ರ ಹಂಗ ಹೇಳುತ್ತ, ಆದ್ರೆ ನಮ್ಮ ಬುದ್ಧಿ ಮನೋಬುದ್ಧಿ ಅದು ಏನ್ ಹಿಡಿತೈತಿ, ದೇಶ ಕಾಲ ವಸ್ತುಗಳ ಪರಿಚ್ಛೇದವಿಲ್ಲದ ತತ್ವವಂತೆ ಎಂದು ಅರಿತುಕೊಂಡರೆ ಬ್ರಹ್ಮಜ್ಞಾನವಾದಂತೆ ಆಯಿತೆಂದು ಯಾರೂ ಭಾವಿಸಬಾರದು. ಯಾಕೆ ಹೇಳಿದ್ರಿ ಈ ಮಾತನ್ನ? ನಮಗೆ ಬ್ರಹ್ಮನ ಕಲ್ಪನೆ ಹೇಗೆ ಬರ್ತತ್ತಲ್ಲೇ? ದೇಶ ಕಾಲಾದಿಗಳ ನಿಮಿತ್ತದಿಂದ ನೋಡಲಿ, ಪ್ರಪಂಚದ ನಿಮಿತ್ತದಿಂದ ಇವುಗಳನ್ನು ಎಲ್ಲವನ್ನು ವ್ಯಾಪಿಸಿಕೊಂಡಿರುವುದು ಅಂತ ಹೇಗೆ ಕಲ್ಪನೆ ಮಾಡ್ಕೊತೀರಿ? ಇವುಗಳನ್ನೆಲ್ಲ ವ್ಯಾಪಿಸಿಕೊಂಡಿದ್ದೀವಿ. ಗದ್ದಿಗೆ ನೀರು ಬಿಡ್ತೇವೆ, ಭತ್ತದ ಗದ್ದಿ ನೀರು ತುಂಬಾ ನಿಲ್ಲಿಸ್ಬೇಕಾಗಿರುತ್ತೆ, ನೀರು ಬಿಡ್ತೇವೆ. ಆ ನೀರು ಬಂದು 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 ಗಡ್ಡಿ ತುಂಬೆಲ್ಲ ನಿಂತು ಬಿಡ್ಬೇಕಲ್ಲ, ಅಲ್ಲಿ ನೀರನು ಇರ್ತದ, ಗದ್ದಿನೂ ಇರ್ತದ. ವ್ಯಾಪಕವಾಗಿ ನೀರು ವ್ಯಾಪಿಸಿಕೊಂಡಿರ್ತದೆ. ವ್ಯಾಪ್ಯ ಯಾವುದು? ಆ ಗದ್ದೆ ಇರ್ತದಲ್ಲಿ ನೀರು ಮತ್ತು ಗದ್ದೆ ಎರಡು ಇರ್ತಾವ. ಈಗ ಕಲ್ಪನೆ ಮಾಡ್ಕೊತೇವೆ ನಾವು, ದೇಶ ಕಾಲ ನೋಡು ವಸ್ತುಗಳ ಪರಿಚ್ಛೇದವಿಲ್ಲದ ಇವ್ಯಾವ ಭಾಗಗಳಿಲ್ಲದ ತತ್ವವಂತೆ ಎಂದು ಅರಿತುಕೊಂಡರೆ ಬ್ರಹ್ಮಜ್ಞಾನವಾದಂತೆ ಆಯಿತೆಂದು ಯಾರೂ ಭಾವಿಸಬಾರದು. ಹಾಗೆ ಬರ್ತದೆ. ಇದನ್ನೆಲ್ಲವನ್ನು ವ್ಯಾಪಿಸಿಕೊಂಡು ಅವನು ಇರ್ತಾನ. ಆಕಾಶ ಈ ಇನ್ನುಳಿದ 4 ಭೂತಗಳಿಗೆ ಅವಕಾಶ ಮಾಡಿಕೊಟ್ಟ ತಾನು ಐತಿ. ಇವುಗಳಿಗೆ ಅವಕಾಶ ಮಾಡಿಕೊಟ್ಟು ತಾನು ಐತಿ. ಹಾಗ ಬ್ರಹ್ಮ ಈ ಕಾಲ ದೇಶ ಎಲ್ಲದಕ್ಕೂ ಅವಕಾಶ ಮಾಡಿಕೊಟ್ಟು ಇವುಗಳನ್ನು ವ್ಯಾಪಿಸಿಕೊಂಡು ತಾನು ಅದಾನ ಅಂತ ಕಲ್ಪನಾ ಮಾಡಿಕೊಂಡ್ರೆ ಅದು ಬ್ರಹ್ಮ ಸ್ವರೂಪ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಹೇಳ್ತಾರ, ಹಾಗಂತ ಯಾರು ಭಾವಿಸ್ಕೋಬೇಡ್ರಿ. ಅಲ್ಲೇ ಏನಾಯ್ತು, ದ್ವೈತಾಪತ್ತಿನ ಬಂತಲ್ಲಿ. ಅದು ಇರ್ತತಿ ನೋಡಿ. ಆಕಾಶನೂ ಉಂಟು, ಈ ಆಕಾಶ ಇನ್ನುಳಿದ 4 ಭೂತಾದಿಗಳಿಗೂ ಅವಕಾಶ ಮಾಡಿ ಕೊಟ್ಟದು. ಅವು ಅದ ಆಕಾಶಂದ್ರನ ಪೃಥ್ವಿ, ಆಕಾಶಂದ್ರನ ಜಲ, ಆಕಾಶಂದ್ರನ ಅಗ್ನಿ, ಆಕಾಶಂದ್ರನ ವಾಯು ಅಂತ ನಮ್ಮ ಅನುಭವಕ್ಕೆ ಬರುವುದೇ ಇಲ್ಲ. ಅವು ಇರ್ತಾವ, ಅದು ಇರ್ತಾವ. ಹಾಗ ಕಾಲ ದೇಶ ವಸ್ತುಗಳ ಪರಿಚ್ಛೇದವಿಲ್ಲದ ತತ್ವವಂತೆ ಅಂತ ಅರಿತುಕೊಂಡರೆ ಬ್ರಹ್ಮಜ್ಞಾನವಾದಂತೆ ಆಯಿತೆಂದು ಯಾರೂ ಭಾವಿಸಬಾರದು. ಎರಡೂ ಇರ್ತವು ಅಂತ ಭಾವಿಸಬಾರದು. ಬ್ರಹ್ಮವೆಂದರೆ ಇಂಥ ಪದಾರ್ಥವು ಎಂದು ನೇರಾಗಿ ಅದನ್ನು ಕಂಡುಕೊಳ್ಳಬೇಕು. ಆಗಲೇ ಬ್ರಹ್ಮಜ್ಞಾನವು ಬಂದಂತೆ. ಇದನ್ನು ತಿಳಿಸುವುದಕ್ಕಾಗಿ ಈ ಜ್ಞಾನವನ್ನು ಬ್ರಹ್ಮದರ್ಶನ, ಬ್ರಹ್ಮವನ್ನು ಕಂಡುಕೊಳ್ಳುವುದು ಎಂದು ಕರೆಯುವರು. ನೋಡು, ನೇರವಾಗಿ ಬ್ರಹ್ಮಜ್ಞಾನವು ಬ್ರಹ್ಮವೆಂದರೆ ಇಂಥ ಪದಾರ್ಥವು ಎಂದು ನೇರಾಗಿ ಅದನ್ನು ಕಂಡುಕೊಳ್ಳಬೇಕು. ನೇರಾಗಿ ಬ್ರಹ್ಮ ತತ್ವವನ್ನು ಕಂಡುಕೊಳ್ಳಕ ಬರ್ತತಿ ಅಂತ ಎಲ್ಲ ಈಗ ನಾವು ಇರುದ ಆ ಸ್ವರೂಪದಾಗ ಅದೇವಿ. ನಾವೆಲ್ಲವನ್ನು ನೇರಾಗಿ ಅವಲೋಕನ ಮಾಡ್ತೇವೆ. ಯಾವುದೊಂದು ನಮ್ಮ ಸ್ವರೂಪಕ್ಕೆ ಸಂಬಂಧ ಇಲ್ಲ, ಅದನ್ನು ನೇರವಾಗಿ ಇಟ್ಕೊಳ್ತೇವೆ. ಆ ಸೂತ್ರ ಗೊತ್ತಾಗದೆ ಇರುವುದಕ್ಕನ ನಮಗ ನೇರವಾಗಿ ಬ್ರಹ್ಮನನ್ನು ನೋಡಕ್ ಬರ್ತಾ ಇಲ್ಲ. ಅದನ್ನ ಇಲ್ಲಿ ಹೇಳ್ತಾರ, ಈ ಜ್ಞಾನವನ್ನು ಬ್ರಹ್ಮದರ್ಶನ, ಬ್ರಹ್ಮವನ್ನು ಕಂಡುಕೊಳ್ಳುವುದು ಎಂದು ಕರೆಯುವುದು. ಬ್ರಹ್ಮವೆಂಬ ಮಾತೇ ನಮಗೆ ಹೊಸದು. ಆ ಹೆಸರಿನ ಪದಾರ್ಥವಂತೂ ಎಲ್ಲಿಯೂ ಇದ್ದಂತೆ ತಿಳಿದು ಬಂದಿಲ್ಲ.
ಯಾವ ಅಳತೆಯೂ ಇಲ್ಲದೆ ಎಲ್ಲಕ್ಕೂ ಮಿಗಿಲಾದ ಎಲ್ಲವನ್ನು ವ್ಯಾಪಿಸಿಕೊಂಡಿರುವ ಪದಾರ್ಥಗಳೆಂದರೆ ನಮಗೆ ಆಕಾಶ, ಕಾಲ ಇವುಗಳಿರಬಹುದೆಂಬ ಕಲ್ಪನೆಯು ಬರುತ್ತದೆ ಅಷ್ಟೇ. ಅವುಗಳಿಗಿಂತಲೂ ದೊಡ್ಡದಾಗಿ ದೇಶ ಕಾಲ ವಸ್ತುಗಳ ಎಲ್ಲೇ ಕಟ್ಟು ಇಲ್ಲದ ವಸ್ತುವೆಂದರೆ, ಎಲ್ಲೇ ಕಟ್ಟು ಅಂದ್ರೆ ಸೀಮೆ ಇಲ್ಲದ ವಸ್ತುವೆಂದರೆ ಅದರ ಕಲ್ಪನೆಯು ನಮಗೆ ಬರುವಂತಿಲ್ಲ. ಹೀಗಿರುವಲ್ಲಿ ಅದರ ವಿಚಾರವನ್ನು ಮಾಡುವುದಾದರೂ ಹೇಗೆ ಎಂಬ ಶಂಕೆಯು ಸಹಜವಾಗಿ ಓದುಗರ ಮನಸ್ಸಿನಲ್ಲಿ ಮೂಡಿರಬೇಕು. ಬ್ರಹ್ಮ ಅಂದ್ರೆ ಈ ರೂಪದೊಳಗೆ ವರ್ಣನಾತ್ಮಕವಾಗಿ ಇಲ್ಲಿ ಹೇಳ್ಕೊಂಡ್ ಬರ್ತಾರ. ಬಹಳ ಅಂದ್ರೆ ಆಕಾಶ, ಕಾಲ ಇವು ಬಹಳ ದೊಡ್ಡ, ಎಲ್ಲವನ್ನು ವ್ಯಾಪಿಸಿಕೊಂಡಿರುವಂತಹದ್ದು ಆಕಾಶ. ಆಕಾಶವನ್ನು ಈ ಕಾಲ ವ್ಯಾಪಿಸಿಕೊಂಡೈತಿ ಅಂತ ಹೇಳ್ಕೊಂಡು ಬರ್ತಾರಲ್ಲ. ಕಾಲ, ಆಕಾಶ ಇವು ಬಹಳ ದೊಡ್ಡವಲ್ಲ, ನಮ್ಮ ಮನಸ್ಸಿಗೆ ತೋರಿಸುದು. ಆದ್ರೆ ಇವುಗಳನ್ನು ವ್ಯಾಪಿಸಿಕೊಂಡಿರುವಂತಹದ್ದು ಬ್ರಹ್ಮ ಅಂತ ಹೇಳ್ತಾರೆ. ಆದ್ದರಿಂದ ಅದು ಎಲ್ಲಿಯೋ ಒಂದು ಮೂಲೆಯಲ್ಲಿಯೂ ಅವಿತುಕೊಂಡಿರುವ ಪದಾರ್ಥವೂ ಅಲ್ಲ. ವೇದಾಂತವೆಂಬ ಹೆಸರಿನಿಂದ ಪ್ರಸಿದ್ಧವಾಗಿರುವ ಉಪನಿಷತ್ತುಗಳಲ್ಲಿ ಬ್ರಹ್ಮದ ವಿಷಯವನ್ನು ತಿಳಿಸಿರುತ್ತದೆ. ಆದ್ದರಿಂದ ಯಾರು ಉಪನಿಷತ್ತುಗಳನ್ನು ಅಧ್ಯಯನ ಮಾಡಿರುವರೋ ಅಥವಾ ಅಧ್ಯಯನ ಮಾಡಿ ಅದರ ವಿಷಯವನ್ನು ಮನನ ಮಾಡಿಕೊಂಡಿರುವವರೋ, ಸಹವಾಸದಲ್ಲಿರುವವರೋ ಅಂಥವರಿಗೆ ಈ ಮಾತೇನು ಹೊಸದಾಗಿರುವುದಿಲ್ಲ. ಅಂತೂ ಉಪನಿಷತ್ತಿನೊಳಗನ ಇದನ್ನು ನೇರಾಗಿ ತಿಳಿಸುವಂತ ಯುಕ್ತಿಗಳನ್ನ ಋಷಿಮುನಿಯಾದಿಗಳು ಬೋಧ ಮಾಡ್ಯಾರ ಅಂತ ಒಪ್ಕೋಬೇಕ. ಇದಿರ್ಲಿ, ಬ್ರಹ್ಮವೆಂಬ ಹೆಸರಿನ ಪದಾರ್ಥವು ಎಲ್ಲಿಯೋ ಇದ್ದಂತೆ ತಿಳಿಯ ಬರುವುದಿಲ್ಲವೆಂಬ ಶಂಕೆಗೆ ಅವಕಾಶವೇ ಇಲ್ಲದಂತೆ ಬ್ರಹ್ಮವೆಂದರೆ ನಮ್ಮಗಳ ಆತ್ಮನೇ, ನಮ್ಮ ಸ್ವರೂಪವೇ ಎಂದು ವೇದಾಂತದಲ್ಲಿ ಹೇಳಿ ಬಿಟ್ಟಿರುವುದರಿಂದ ಬ್ರಹ್ಮವೆಂಬ ವಸ್ತು ಇಲ್ಲವೆನ್ನುವುದು ನಮ್ಮ ಸ್ವರೂಪವೂ ಇಲ್ಲ ಅಥವಾ ನಾವಿಲ್ಲ ಎಂಬ ಮತವಾಗುವುದು. ನಾನಿಲ್ರಿ, 15 ದಿನದ ಹೊತ್ತಾತು ನಾನು ಕಳ್ಕೊಂಡೇನಿ, ನಾನು ಹುಡುಕ್ಯಾಡಕತ್ತೀನಿ, ಇನ್ನೂ ಸಿಕ್ಕಿಲ್ಲ, ಸಿಕ್ಕ ಮೇಲೆ ಬರ್ತೇನೆ ತೋಳ್ರಿ ಅಂತ ಯಾರಿಗೆ ಅದು ಸಂದೇಹ ಬಂದದನ್ನ ನಮ್ಮ ಸ್ವರೂಪ ಅದು ಸ್ವಯಂ ಸಿದ್ಧವಾಗೈತಿ. ಯಾವ ಮೂಢನಾದರೂ ನಾನಿಲ್ಲವೆಂದು ತಿಳಿದುಕೊಂಡಾನೆ, ತಾನು ಇಲ್ಲವೆಂದು ಕಲ್ಪಿಸಿಕೊಳ್ಳುವುದಕ್ಕೆ ಯಾರಿಗೂ ಬರುವ ಹಾಗಿಲ್ಲವಾದ್ದರಿಂದ ಬ್ರಹ್ಮವು ಇದೆಯೋ ಇಲ್ಲವೋ ಎಂಬ ಸಂದೇಹಕ್ಕೂ ಸ್ಥಳವಿಲ್ಲ. ನೋಡಿ, ಯಾವ ರೂಪದ ವ್ಯಾಪಕತ್ವದೊಳಗಿದ್ದುಕೊಂಡಿದೆ ಅಂತ ನಾವು ತಿಳ್ಕೋಬೇಕಲ್ಲ. ಅದಕ್ಕೆ ಯಥಾರ್ಥವಾಗಿ ಅಲ್ಲಿ ಬ್ರಹ್ಮತತ್ವ ಯಾವ ರೂಪದೊಳಗೆ ಐತಿ ಪ್ರಸಿದ್ಧ ಅದ, ಅದಕ್ಕೆ ಯಾವ ಸಂದೇಹಾಸ್ಪದಗಳು ಇಲ್ಲ. ನಮ್ಗೆ ನಾನು ಅದೇನಿ ಇಲ್ಲ ಅಂತ ಏನಾದ್ರು ಎಂದಾದ್ರೂ ಸಂಶಯ ಬಂದತೇನ? ಇಲ್ರಿ, ಮನ್ ಜಾತ್ರೆಗೆ ಹೋಗಿದ್ದೆ, ನಾನು ಕಳ್ಕೊಂಡೇನಿ ಅಂತ ಏನಾದ್ರು ಯಾರಿಗೂ ಏನಿಲ್ಲಲ್ಲ. ಪ್ರಸಿದ್ಧ, ಅದಷ್ಟು ಪ್ರಸಿದ್ಧ. ಹಾಗನ ಬ್ರಹ್ಮನು ನಮ್ಮ ಸ್ವರೂಪನ ಆಗಿರೋದ್ರಿಂದ ಅದು ಪ್ರಸಿದ್ಧನ. ಅದನ್ನು ತಿಳಿಯುವುದಕ್ಕೆ ಏನ ಆತಂಕಗಳು, ವಿಕ್ಷೇಪಗಳು, ಅಡಚಣೆಗಳು ಏನದಾವ ಅವನ್ನ ಅಲ್ಲಗಳದ್ರೆ ಸಾಕು. ಅವನ್ನೇನು ನೋಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನು ಅದೇನಿ ಅನ್ನೋದು ಪ್ರಸಿದ್ಧ ಅಲ್ಲ, ಯಾರಿಗೆ ಸಂಶಯ ಇಲ್ಲಲ್ಲ. ಅದನ್ನ ಯಾವ್ದ್ರಿಂದ ನೋಡ್ಕೊತೀರಿ? ಅಲ್ರಿ, ಸ್ವಯಂ ಸಿದ್ಧ, ನಾನು ಅದೇನಲ್ಲ, ಈಗ ನಿಮ್ಮ ಎದುರಿಗಿನ ಪ್ರತ್ಯಕ್ಷ ಅದೇನಲ್ಲ, ಅದನ್ನೇನು ನೋಡುದು? ನೋಡಿ, ಎಷ್ಟು ದೃಢವಾಗಿ ಬರೀ ನಾನತ್ವದ ಮೇಲೂ ಅಷ್ಟು ದೃಢವಾದ ನಂಬಿಕೆ. ಹಾಗನೆ ಅದು ನಮ್ಮ ಸ್ವರೂಪನ ಬ್ರಹ್ಮ ಅಂದ್ರೆ ಆ ಬ್ರಹ್ಮನನ್ನು ನೋಡೋದ್ರೊಳಗ ದೃಢತೆ ಇಲ್ಲ ನಮ್ಮಲ್ಲಿ. ಏನು ಅನ್ಬೇಕಿದು? ಎಷ್ಟು ಆಶ್ಚರ್ಯ! ಅದಕ್ಕೆ ಇಲ್ಲಿ ಬ್ರಹ್ಮ ಇದೆಯೋ ಇಲ್ಲವೋ ಎಂಬ ಸಂದೇಹಕ್ಕೂ ಸ್ಥಳವಿಲ್ಲ. ಆದರೆ ಇಲ್ಲಿ ಇನ್ನೊಂದು ಒಗಟಿನ ಪ್ರಶ್ನೆಯು ತಲೆ ಎತ್ತಿಕೊಳ್ಳುತ್ತದೆ. ಬ್ರಹ್ಮವೆಂದರೆ ನಾನೇ ಆದರೆ ಅದನ್ನು ತಿಳಿದುಕೊಳ್ಳಬೇಕಾದದ್ದೇನಿದೆ? ಯಾಕ್ರಿ ಇಷ್ಟು ಶಾಸ್ತ್ರ ನಾನ ಬ್ರಹ್ಮ ಅಂತ ಗೊತ್ತಾಗ್ಬಿಟ್ರ ಮತ್ತದನ್ನ ತಿಳಿಬೇಕನ್ನೋದ್ರ ಅವಶ್ಯಕತೆ ಏನತಿ? ಪ್ರಸಿದ್ಧ ಇದ್ದೇನಲ್ಲ ನಾನಾ ಬ್ರಹ್ಮ.
ಅಂದಮೇಲೆ ಅದನ್ನು ತಿಳಿದುಕೊಳ್ಳದ ಅವಿವೇಕಿಯು ಲೋಕದಲ್ಲಿ ಉಂಟೆ? ನಾನು ಅಂತ ತಿಳಿದುಕೊಳ್ಳದಂಥ ಅವಿವೇಕ ಏನಾದರೂ ಲೋಕದೊಳಗೆ ಉಂಟಾ? ಇಲ್ಲಲ್ಲ. ಇದಕ್ಕೆ ಬ್ರಹ್ಮವಿದ್ಯೆ ಎಂಬ ಘನವಾದ ಹೆಸರಾದರೂ ಏತಕ್ಕೆ? ಜ್ಞಾನ ಬ್ರಹ್ಮ ಅಂದ್ರೆ ಸುಮ್ಮನ ಬ್ರಹ್ಮವಿದ್ಯೆ ಅಂತ ಹೆಸರು ಕೊಟ್ಟು ಅದನ್ನಷ್ಟು ಘನವಾದ ರೂಪದಿಂದ ವರ್ಣನಾತ್ಮಕವಾಗಿ ಹೇಳುವುದರ ಅವಶ್ಯಕತೆ ಏನೈತಿ? ಜ್ಞಾನ ಬ್ರಹ್ಮ. ನಾನು ಎಂಬುದೇ ಪ್ರಪಂಚದಲ್ಲೆಲ್ಲ ದೊಡ್ಡದು ಎಂದು ತಿಳಿದುಕೊಳ್ಳುವುದನ್ನು ವಿದ್ಯೆ ಅನ್ನುವುದಕ್ಕಿಂತ ಅವಿದ್ಯೆ ಎಂದು ಕರೆಯುವುದೇ ಚೆನ್ನಾಗಿ ಒಪ್ಪುತ್ತದೆ. ನಾನಾ ಬ್ರಹ್ಮ ಅಂತ ತಿಳಿಯೋದಕ್ಕಿಂತ, ಈ ಜಗತ್ತಿನೊಳಗೆ ನಾನಾ ದೊಡ್ಡವ ಅಂತ ಹೇಳೋದಕ್ಕಿಂತ, ಇದನ್ನ ದೊಡ್ಡದು ಎಂದು ತಿಳಿದುಕೊಳ್ಳುವುದನ್ನು ವಿದ್ಯಾ ಅಂತ ಕರೆಯುವುದ್ರ ಬದಲಿ ಅವಿದ್ಯಾ ಅಂತ ಕರೆಯುವುದನ್ನ ಬಹಳ ಸೂಕ್ತಕತಿ ಅಂತ ಹೇಳ್ತಾರೆ ನೋಡ್ರಿ. ಏಕೆಂದ್ರೆ ನಾನೇ ದೊಡ್ಡವನು, ನನಗೆ ಸಮಾನರಿಲ್ಲ ಎಂಬ ಹೆಮ್ಮೆಯಿಂದಲೇ ಮನುಷ್ಯನು ಕೆಡುವನು. ಲೋಕದೊಳಗ ನನಗಿಂತ ದೊಡ್ಡವನ, ನನಗೆ ಯಾರು ಸಮಾನರಿಲ್ಲ ಇಲ್ಲ ಅಂತ ಅಹಂಕಾರದಿಂದ ಮೆರಿತಾರಲ್ಲ. ಅನೇಕ ಪುರಾಣ ಇತಿಹಾಸದೊಳಗೆ ನೀವೆಲ್ಲ ನೋಡ್ಕೊಂಡು ಬಂದೇರಿ. ಅದನ್ನೇನು ವರ್ಣಾತ್ಮಕವಾಗಿ ಹೇಳುವ ಅವಶ್ಯಕತೆ ಏನಿಲ್ಲ. ಹರಿನ ಯಾಕ ಸ್ಮರಣ ಮಾಡ್ತೀರಿ? ಅವ ದೇವರಲ್ಲ. ನಾನ ಪರಮಾತ್ಮ. ಹಿರಣ್ಯಕಶ್ಯಪ ಏನ್ ನೋಡು, ಹಿರಣ್ಯಕಶ್ಯಪ ಏನ್ ನಮಃ ಅಂದ್ರೆ ಅಂತಿದ್ದವ. ಯಾವ ಬ್ರಾಹ್ಮಣರಿಗೂ ಕೂಡ ತನ್ನ ಮಗದೇ ಹೇಳ್ತಿದ್ದ. ಪ್ರಹ್ಲಾದನಿಗೆ ಓಂ ನಮೋ ನಾರಾಯಣ ಅಂತಿದ್ದ. ಆಮೇಮ ನಾರಾಯಣಲ್ಲಿ ನಾನ ದೇವರು ನನ್ನ ಸ್ಮರಣ ಮಾಡುವಂತ ಎಲ್ಲಾ ಗುರುಕುಲದೊಳಗನು ಹಿರಣ್ಯಕಶ್ಯಪ ಏನ್ ನಮಃ ಅಂತಾನೆ ಹೇಳ್ತಾರೆ. ಅದ ಬೋಧೆ. ಮತ್ತೆ ನಾನಾ ಬ್ರಹ್ಮ ಅಲ್ಲ. ನಾನು ಅನ್ನೋದ ಬ್ರಹ್ಮ ಆಗ್ಬಿಟ್ರ ಅಹಂ ಬ್ರಹ್ಮಾಸ್ಮಿ ಅಂತ ಮಹಾವಾಕ್ಯನ ಅದ. ಅದ್ರ ಸ್ವರೂಪನೇ ಗೊತ್ತಿಲ್ಲ. ಅದಕ್ಕೆ ಯಥಾರ್ಥವಾಗಿ ನಾನೇ ದೊಡ್ಡವನು, ನನಗೆ ಸಮಾನರಿಲ್ಲ ಎಂಬ ಹೆಮ್ಮೆಯಿಂದಲೇ ಮನುಷ್ಯನು ಕೆಡವನು. ನಾನು ತಿಳಿದುಕೊಳ್ಳತಕ್ಕದ್ದು ಬಹಳ ಇದೆ. ಶಕ್ತಿಯಲ್ಲಿಯೂ ಯುಕ್ತಿಯಲ್ಲಿಯೂ ತಿಳುವಳಿಕೆಯಲ್ಲಿಯೂ ನನ್ನನ್ನು ಮೀರಿಸುವ ಮಹಾನುಭಾವರು ಎಷ್ಟೋ ಮಂದಿ ಇರುವರು. ಅವರನ್ನು ಸೇವಿಸಿ ವಿದ್ಯಾರ್ಜನೆಯನ್ನು ಮಾಡಿಕೊಳ್ಳಬೇಕು ಎಂಬ ತಿಳುವಳಿಕೆಯಾದರೂ ಬಂದರೆ ಅಂಥ ಮನುಷ್ಯನನ್ನು ವಿವೇಕಿ ಎನ್ನಬಹುದು. ಅದನ್ನು ಬಿಟ್ಟು ನಾನಾ ಬ್ರಹ್ಮ ಅನ್ನೋಗನ ನಾನಾ ದೊಡ್ಡವ ಅಂತ ಅನ್ನೋಗನ ನಾನಾ ಬ್ರಹ್ಮ ಅನ್ನೋಗನ ಅದು ವಿದ್ಯಾ ಅಂತ ಬ್ರಹ್ಮ ವಿದ್ಯಾ ಅಂತ ಹೆಸರು ಕೊಟ್ಟು ಹೀಗ್ಯಾಕೆ ಮಾಡ್ಲಿಕ್ಕತ್ತೀರಿ ನೀವು ಅಂತ ಜನರು ಕೇಳ್ತಾರೆ. ಆದ್ದರಿಂದ ಅಂಥವನು ಇಂದಲ್ಲದಿದ್ದರೆ ನಾಳೆಯಾದರೂ ತಿಳುವಳಿಕೆಯನ್ನು ಸಂಪಾದಿಸಿಯಾನು. ಹೀಗಿರುವಲ್ಲಿ ನಾನೇ ಬ್ರಹ್ಮವು ಎಂದುಕೊಳ್ಳುವ ಮೂರ್ಖನ ತಿಳುವಳಿಕೆಯನ್ನು ಹೊಗಳುವುದಕ್ಕೆ ಒಂದು ಶಾಸ್ತ್ರವೇತಕ್ಕೆ? ನಾನಾ ಬ್ರಹ್ಮ ಅನ್ಕೊಂತ ಕೂತ್ರ ಎಲ್ಲವನ್ನು ವ್ಯಾಪಿಸಿಕೊಂಡಿರ್ತಾನಲ್ಲ, ಅವನು ದೊಡ್ಡವ ಜಗತ್ತಿನವರು. ತನ್ನನ್ನು ತಾನು ಹೊಗಳಿಕೊಂಡು ನಾನು ದೊಡ್ಡವ, ಎಲ್ಲರೂ ನನಗೆ ಶರಣಾಗತಿ ಆಗರಿ ಅಂತ ಹಿರಣ್ಯಕಶ್ಯಪ ಎಷ್ಟೋ ಚಿತ್ರ ಹಿಂಸೆಗಳನ್ನು ಮಾಡಿದ್ನಲ್ಲ, ಪಾಪ ಕರ್ಮಾದಿಗಳನ್ನು ಮಾಡಿದ್ನಲ್ಲ. ಮತ್ತ ಅಂಥ ರೀತಿ ನೀತಿಗಳಿಗೆ ಶಾಸ್ತ್ರ ಯಾಕಬೇಕು? ನಾನಾ ಬ್ರಹ್ಮ ಅನ್ನೋದಕ್ಕ ಎಂಥ ಅಂಧ ಪರಂಪರೆ ನಿಮ್ಮದು ಅಂತ ವೇದಾಂತಿಗಳನ್ನು ತೆಗಳ್ತಾರೆ. ಇದಕ್ಕೆ ಉತ್ತರ, ಈ ಪ್ರಶ್ನೆಯು ಹೇಳಿದ ವಿಷಯವನ್ನು ಮನದಟ್ಟು ಮಾಡಿಕೊಳ್ಳದೆ ಕೇಳಿದ್ದಾಗಿದೆ. ಏಕೆಂದರೆ ಬ್ರಹ್ಮವೆಂದರೆ ನಾನೇ ಎಂದೇನು ವೇದಾಂತದಲ್ಲಿ ಹೇಳಿಲ್ಲ. ಬ್ರಹ್ಮವು ನಿಜವಾಗಿಯೂ ಇರುವ ದೇಶ ಕಾಲ ವಸ್ತುಗಳ ಪರಿಚ್ಛೇದವಿಲ್ಲದ ಅಖಂಡವಾದ ಚೈತನ್ಯವು. ಅದು ನಮ್ಮ ಆತ್ಮನೇ ಎಂದರೆ ನಮ್ಮ ಸ್ವರೂಪವೇ ಆಗಿರುತ್ತದೆ. ನೋಡಲ್ಲಿ ನಾನು ಬ್ರಹ್ಮ ಅನ್ನೋದಕ್ಕೆ ಅರ್ಥ ಆಗದ. ಅಲ್ಲಿ ಬೋಧೆ ಯಾವ ರೂಪದೊಳಗೈತಿ ಮತ್ತು ತಿಳ್ಕೊಂಡಾನೆ ಯಾವ ರೂಪ. ವಿಲೋಚನ ತಿಳ್ಕೊಂಡದ್ದಾದ ಅಲ್ವಾ? ಪ್ರಹ್ಲಾದನ ಮೊಮ್ಮಗ ಪ್ರಜಾಪತಿ ಹತ್ರ ಹೋಗಿ ಬ್ರಹ್ಮ
ಸ್ವರೂಪವನ್ನು ತಿಳ್ಕೊಂಡು ಬರ್ತೀನಿ ಅಂತ ಹೋಗಿದ್ದ. 12 ವರ್ಷ ಬ್ರಹ್ಮಚರ್ಯನಾಗಿ ಉಳಿದು ಆ ಗುರುಕುಲದೊಳಗ ಕೆಲಸ ಕಾರ್ಯಗಳನ್ನ ನೋಡಿ ಅವರು ರಾಕ್ಷಸ ಬಂದ್ರು ಬೋಧ ಮಾಡ್ತಿದ್ರು. ಇಂಥವ್ರಿಗೆ ಬೋಧ ಇರ್ತತಿ, ಇಂಥವ್ರಿಗಿಲ್ಲ ಅಂತೇಳಿ ಏನಾರ ಇರ್ತೇನ ಅವಾಗ. ಇವನು ಪ್ರಜಾಪತಿ ಅಂತ ಹೋಗಿ ಬೋಧ ಬ್ರಹ್ಮ ತತ್ವವನ್ನು ತಿಳ್ಕೊಂಡು ಬಂದ ವಿಲೋಚನ. ಆ ಸಮಯದೊಳಗನೆ ಇಂದ್ರನು ಬಂದ. ಅದನ್ನ ತಿಳ್ಕೊಂಡು ಅವರು ಅಮರರಾಗ್ತಾರ, ಸಾವಿಲ್ಲ ಅಂತ ಗೊತ್ತಾದ ಅದನ್ನ ಕಂಡ ಬರಬೇಕು ಅಂತ ಹೋಗಿದ್ದ. ನೀ ರಾಕ್ಷಸ ಕುಲಕ್ಕೆ ಸಂಬಂಧಪಟ್ಟಿ ನಿನಗೆ ಬೋಧ ಮಾಡೋದಿಲ್ಲ ಅಂದ್ರೆ ಏನದು? ಯಾವ ಜಾತಿ ಗೋತ್ರ ಕುಲ ಯಾವ್ದೊಂದು ಇಲ್ಲ, ಬ್ರಹ್ಮತತ್ವ ತಿಳಿಯಕ್ ಬೇಕಾದವ್ರಿಗೆ ಹೇಳಿ ಇಚ್ಛಾ ಇರ್ಬೇಕು ಅಷ್ಟ. ಮೋಕ್ಷೇಚ್ಛೆ ಇದ್ದವ ಮಾತ್ರ ಯಾವ ಕುಲದವನರ ಇರ್ಲಿ, ಯಾವ ಜಾತಿ ಕುಲ ಗೋತ್ರ ಯಾವುದು ಸಂಬಂಧಪಟ್ಟಿಲ್ಲ. ಆಗಿನ ಕಾಲದಾಗನೇ ಇಲ್ಲ. ಮತ್ತವ ಇಲ್ಲ ನಮ್ಮ ಗುರುಗಳ ಹತ್ರ ಹೋಗ್ತೀನಿ ಅಂತೇನೋ ಶುಕ್ರಾಚಾರ್ಯರಂತೆ ಹೋಗ್ಲಿಲ್ಲ. ಪ್ರಜಾಪತಿನ ಹೇಳ್ತಾನ ಬ್ರಹ್ಮವಿದ್ಯೆಯನ್ನ ಅಂತಂದ್ ಹೇಳ್ತಾನ. ಅವನ ಹತ್ರ ಬಂದ, ಅವಾಗ ದಾಸನಾದ. 12 ವರ್ಷ ಆಶ್ರಮದಲ್ಲಿ ಸೇವಾ ಮಾಡಿಕೊಂಡು ಹೇಳಿದವ. ಇವು ಕೇಳ್ಕೊಂಡು ಬಂದ. ಆ ಕೇಳ್ಕೊಂಡು ಬಂದಾಗ ತಪ್ಪಾಗಿ ತಿಳ್ಕೊಂಡ ಅಲ್ಲಿ ವಿಲೋಚನ. ಅದಕ್ಕೆ ಅಲ್ಲಿ ಏನಾರ ಇರ್ಲಿ, ಯಥಾರ್ಥವಾಗಿ ನಾನು ಬ್ರಹ್ಮ ಅನ್ನೋದ್ರ ತಾತ್ಪರ್ಯ ಯಾವ ರೂಪದೊಳಗೆ ಐತಿ ಅಂತ ಗೊತ್ತಿಲ್ದನ, ಬ್ರಹ್ಮ ಅಂದ್ರ ನಿಜವಾಗಿಯೂ ಇರುವ ದೇಶ ಕಾಲ ವಸ್ತುಗಳ ಪರಿಚ್ಛೇದವಿಲ್ಲದ ಅಖಂಡವಾದ ಚೈತನ್ಯವು. ಅದು ನಮ್ಮ ಆತ್ಮನೇ ಎಂದರೆ ನಮ್ಮ ಸ್ವರೂಪವೇ ಆಗಿರುತ್ತದೆ. ನಾನು ಎಂದು ತಿಳಿದುಕೊಂಡಿರುವುದು ನಮ್ಮ ನಿಜವಾದ ಸ್ವರೂಪವಲ್ಲ. ನಮ್ಮ ಸ್ವರೂಪವು ಬ್ರಹ್ಮವೇ ಎಂಬುದು ವೇದಾಂತದ ಉಪದೇಶ. ಅದನ್ನ ಪರಿಪರಿಯಾಗಿ ಬಿಡಿಸಿ ಹೇಳ್ಯಾರ. ಅಹಂ ಯಾವಾಗ ಉತ್ಪತ್ತಿ ಆಯ್ತು, ನಾನು ಅನ್ನೋದು ಯಾವಾಗ ಉತ್ಪತ್ತಿ ಆಯ್ತು ಅಂತ, ಯಾವಾಗ ಆತ್ಮನನ್ನ ಆತ್ಮ ಅಂತ ತಿಳಿಯದಿರುವಾಗ ಆಭಾಸ ರೂಪದಿಂದೊಳಗೂಡಿ ಪರಮಾತ್ಮವಿನ ಕಲ್ಪನೆ ಆಗೈತಿ ಅಂತ. ಪರದಳು ಆಕಸ್ಮಿಕನಾದನು ಈ ಕಲ್ಪಿತ ಪುರುಷ ಅಂತ ನಿಜವನಾರ್ಯರು ಹೇಳ್ಕೊಂಡು ಬಂದಾರ. ಅದನ್ನ ಭಾಷ್ಯಕಾರರು ಆ ಅಹಂ ಪ್ರತ್ಯಯ ಗಮ್ಯವಾಗಿರುವ ಆತ್ಮನ ಕ್ರಿಯಾ ಕಾರ್ಯಗಳನ್ನ ಎಲ್ಲರೂ ವ್ಯವಹಾರದಲ್ಲಿ ಬಳಸ್ಕೊತ ಬಂದು ಅದ ತೊಡಕಾಗಿರೋದು. ಅಲ್ಲಿ ಎರಡು ಒಂದು ಅಂತ ಭಾವನೆ ಬಂದ್ಬಿಡುತ್ತೆ. ಜಿಜ್ಞಾಸಿಗಳಿಗೆ ತೊಡಕಾಗಿರೋದು ಅದೇ. ಅಹಂ ಪ್ರತ್ಯಯಕ್ಕೆ ಗೋಚರನಾಗಿರುವ ಆತ್ಮ ಅಂತ ಬಂದ ನೋಡ್. ಆ ಆತ್ಮನ ಸ್ವರೂಪ ಎಂಥದ್ದು ಅಂತ ಒಬ್ರು ವಿವೇಕ ಮಾಡ್ಕೊಂಡಿಲ್ಲ ನಾವು. ಅದ ಆತ್ಮ ಅಂತ ತಿಳ್ಕೊಂಡಿವಿ. ಅದ ತೊಡಕಾಗಿರೋದಲ್ಲಿ. ಅದನ್ನ ಅನುಭಾವಿಗಳು ಕೂಲಂಕುಷವಾಗಿ ಅಹಂ ಪ್ರತ್ಯಯ ಗೋಚರನಾಗಿರುವ ಆತ್ಮ ಅವಂಗ ಕರ್ಣಾದಿಗಳ ಅಪೇಕ್ಷೆಯಿಂದ ಎಲ್ಲವನ್ನ ವ್ಯಾಪಕವಾಗಿ ವ್ಯಾಪಿಸಿಕೊಂಡಿರ್ತಾನ ಅವನು. ಆದ್ರೆ ಅವಂಗ ಕರ್ಣಾದಿಗಳ ಅಪೇಕ್ಷೆ ಇರ್ತದೆ. ಇದನ್ನ ಸಾಕಷ್ಟು ಹೇಳ್ಕೊಂಡು ಬಂದ. ಅಲ್ಲೇ ನಾನು ಬ್ರಹ್ಮ ಅಂತ ಆಗೋದಿಲ್ಲ. ಆ ಬ್ರಹ್ಮ ಸ್ವರೂಪ ನಮ್ಮ ಆತ್ಮ ಸ್ವರೂಪ ಭಿನ್ನಲ್ಲ ಅಂತ ಅನುಭವಕ್ಕೆ ಬರ್ತದೆ. ಅದಕ್ಕೆ ಇವರು ಈ ಅಹಂ ಪ್ರತ್ಯಯ ಗಮ್ಯನಾಗಿರುವಂತ ಆತ್ಮನನ್ನ ನಾನು ಅಂತ ಕಲ್ಪನೆ ಮಾಡ್ಕೊಂಡು ಇದಕ್ಕೆ ಹೇಳ್ಯಾರ ಅವರು ಅಂತ ತಿಳ್ಕೊಂಡು
ಶಾಸ್ತ್ರ ಪ್ರತಿಪಾದನೆ ಮಾಡಿಬಿಡ್ತೀವಿ ನಾವು. ಮಾನವ ಮೊದಲ ಅದನ್ನ ಅನುಭವದೊಳಗೆ ಕಂಡಿರು. ಅಹಂ ಪ್ರತ್ಯೇಕ ಗೋಚರ ಆಗಿರುವ ಆತ್ಮ ಯಾವುದು, ಅದು ಎಲ್ಲವನ್ನು ವ್ಯಾಪಿಸಿಕೊಂಡಿರ್ತದೆ, ಇಲ್ಲ ಅಂತಲ್ಲ. ದೇಶ, ಕಾಲ, ಪ್ರಪಂಚ ಇದೆಲ್ಲವನ್ನು ವ್ಯಾಪಿಸಿಕೊಂಡಿರ್ತದೆ. ಅದು ಸೇಮ್ ಅದರಂಗ ಇರ್ತದೆ. ಆದ್ರೆ ಅದಲ್ಲ. ಯಾಕ? ಅಹಂ ಪ್ರತ್ಯಯ ನೋಡಲಿ, ಅಹಂ ಪ್ರತ್ಯಯ ಗೋಚರನಾಗಿರುವ ಆತ್ಮ ಕರ್ಣಾದಿಗಳ ಅಪೇಕ್ಷೆ, ಮತ್ತೊಂದರ ಅಪೇಕ್ಷೆಯಿಂದ ಎಲ್ಲ ವ್ಯವಹಾರ ಮಾಡ್ತಾನೆ. ಕರ್ಣಾದಿಗಳ ಹಂಗಿಲ್ಲದೆ ನಮ್ಮ ಸ್ವರೂಪ ಇರ್ತದೆ. ನಮ್ಮ ಆತ್ಮ ಸ್ವರೂಪ ಯಾವ ಕರ್ಣಾದಿಗಳ ಹಂಗಿಲ್ಲದೆ ಇರ್ತದೆ. ಇದನ್ನ ನಾವು ಬಿಡಿಸಿಕೊಳ್ಳಾರ್ದನ ಈ ಅಹಂ ಪ್ರತ್ಯಯ ಗೋಚರನಾಗಿರುವಂತಹ ಆತ್ಮನಿಗೆ ಒತ್ತು ಕೊಟ್ಟು ನಾನಾ ಬ್ರಹ್ಮ ಅಂತ ತಿಳಿದು ಬಿಡ್ತೇವೆ. ನಾನಾ ಬ್ರಹ್ಮ ಅಂತ ತಿಳಿದು ಬಿಡ್ತೇವೆ. ಅಹಂ ಪ್ರತ್ಯಯ ಗೋಚರನಾಗಿರುವಂತಹ ಆತ್ಮನಿಗೆನ ನಾನಾ ಬ್ರಹ್ಮ ಅಂತ. ಎಷ್ಟು ಜನ ಅದನ್ನ ಆ ರೂಪದೊಳಗನ ಬೋಧ ಮಾಡ್ಯಾರ, ಇಲ್ಲ ಅಂತಲ್ಲ. ಅದಕ್ಕೆ ಅದನ್ನು ಯಥಾರ್ಥವಾಗಿ ನಮ್ಮ ಸ್ವರೂಪವು ಬ್ರಹ್ಮವೇ ಎಂಬುದು ವೇದಾಂತದ ಉಪದೇಶ. ನಮ್ಮ ಸ್ವರೂಪ ನಾನತ್ವ ಬ್ರಹ್ಮ ಅಂತ ಹೇಳಿಲ್ಲ. ನಮ್ಮ ಸ್ವರೂಪ ಈ ಆತ್ಮ ಸ್ವರೂಪ. ನಮಗೆ ಶರೀರದೊಳಗೆ ಕಟ್ಟು ಬಿದ್ದೇವಿ, ಶರೀರದೊಳಗಿರುವ ಆತ್ಮ ಸ್ವರೂಪ ಅಂತ ಹೇಳಿ ಏನು ಕಟ್ಟು ಬಿದ್ದೈತಿಲ್ಲ, ಆ ಆತ್ಮ ಸ್ವರೂಪ ಬ್ರಹ್ಮ ಸ್ವರೂಪನ ಅದಕ್ಕೆ ಇದಕ್ಕೆ ಯಾವ ವ್ಯತ್ಯಾಸನೂ ಇಲ್ಲ ಅಂತ ಅನುಭವ ರೂಪದೊಳಗೆ ನೋಡಾಕ ಬರ್ಬೇಕು. ಹಾಗೆ ಮಾಡ್ಕೊಳಕ್ ಹೋಗಿ ಅಹಂ ಪ್ರತ್ಯಯ ಗೋಚರನಾಗಿರುವಂತ ಆತ್ಮನನ್ನ ಬ್ರಹ್ಮ ಅಂತ ತಿಳ್ಕೊಂಡವ್ರು ಎಷ್ಟೋ ಸಾಧಕರು ಎಷ್ಟು ವರ್ಷ ಬೇಕಂಗ ಅಹಂ ಪ್ರತ್ಯಯ ಗೋಚರನಾಗಿರುವಂತ ಆತ್ಮನನ್ನ ತಿಳಿಯಕ ಎಷ್ಟೋ ವರ್ಷಗಳು ಗತಿಸೋಗಿರ್ತಾವ. ಎಲ್ಲ ಅದನ್ನ ಇಟ್ಕೊಂಡ ವ್ಯವಹಾರ. ಬಹುಜನರು ಸಾಧಾರಣ 80% ಅದನ್ನ ಪ್ರತಿಪಾದನೆ ಮಾಡೋರು ಅದಾರ ನೋಡ್ರಿ. ನಾವು ಕಂಡಂತೆ 40 ವರ್ಷ 50 ವರ್ಷ ಎಲ್ಲ ಅದ ಪ್ರತಿಪಾದನೆಗಳಿಗೆ ನಾವು ಉಂಟು. ಎಲ್ಲರೂ ಹಾಗೆ ಹೇಳ್ತಾರ, ಹಾಗೆ ಕೇಳ್ತೀವಿ. ನಾವು ಹಾಗೆ ಕೇಳ್ಕೊತ ಬಂದೇವಿ. ಆದ್ರೆ ಅದು ಇರು ಬ್ರಹ್ಮನ ಸ್ವರೂಪ ನಮ್ಮ ಆತ್ಮ ಸ್ವರೂಪದೊಳಗೆ ಯಾವ ತಾರತಮ್ಯವೂ ಇಲ್ಲ ಅನ್ನೋದನ್ನ ಮನಗಾಣದೇ ಇಲ್ಲ. ಯಾಕ? ಅಹಂ ಪ್ರತ್ಯೇಕ ಗೋಚರವಾಗಿರುವ ಆತ್ಮ ಒಬ್ಬ ಇದ್ದಾನಲ್ಲ, ಅವನ್ನ ಹಿಡ್ಕೊಂಡು ಬೆನ್ನ ಹಚ್ಚಿ ಹೋಗ್ಬಿಡ್ತೇವೆ. ಅದಕ್ಕೆ ಇಲ್ಲಿ ಆ ಉಪದೇಶ ಎಷ್ಟು ಮಾರ್ಮಿಕವಾಗಿ ಮಾಡ್ಯಾರ. ನನ್ನ ಸ್ವರೂಪವು ಅತ್ಯಲ್ಪವಾದ ಶರೀರಾದಿಗಳಿಂದ ಪರಿಚ್ಛಿನ್ನವಾಗಿದೆ. ನಾನು ಏನೂ ತಿಳಿಯದವನು, ದುಃಖಿಯು, ಯಾವಾಗಲೂ ಒಂದು ಕಡೆ ಹುಟ್ಟಿ ಮತ್ತೆ ಯಾವಾಗಲೂ ಒಂದು ಕಡೆ ಸಾಯುವ ಜಂತು ಎಂದು ಭಾವಿಸಿಕೊಂಡಿರುವುದು ತಪ್ಪು ತಿಳುವಳಿಕೆಯಾಗಿರುತ್ತದೆ. ಈ ತಪ್ಪು ತಿಳುವಳಿಕೆಯನ್ನು ಕಳೆದು ಬ್ರಹ್ಮವಿದ್ಯೆಯು ನಮ್ಮ ನಿಜವಾದ ಸ್ವರೂಪವನ್ನು ತಿಳಿಸಿಕೊಡುತ್ತದೆ. ಆ ಸ್ವರೂಪವನ್ನು ನಾವು ಅರಿತುಕೊಂಡರೆ, ನೇರಾಗಿ ಅನುಭವಕ್ಕೆ ತಂದುಕೊಂಡರೆ, ನಾವು ದೇಶಕಾಲ ವಸ್ತು ಪರಿಚ್ಛೇದವಿಲ್ಲದ ಎಲ್ಲಕ್ಕೂ ಮಿಗಿಲೆನಿಸುವ ಬ್ರಹ್ಮವಾಗಿರುವೆವು ಎಂದು ಮನವರಿಕೆಯಾಗಿ ಬಿಡುತ್ತದೆ. ಇಷ್ಟೇ ಅಲ್ಲ, ಬ್ರಹ್ಮವೇ ನಿಜವಾಗಿ ಈ ಜಗತ್ತಿಗೆಲ್ಲಕ್ಕೂ ನಿಜವಾದ ಸ್ವರೂಪವು ಎಂದು ಮನದಲ್ಲಿ ಮಿಂಚು ಬಿಡುತ್ತದೆ ಎಂದು ವೇದಾಂತದಲ್ಲಿ ಸಾರಿರುತ್ತದೆ. ಇನ್ನು ಬ್ರಹ್ಮವಿದ್ಯೆ ಹೆಚ್ಚುಗಾರಿಕೆ ಏನು ಎಂಬುದು ಈಗ ವಾಚಕರಿಗೆ ಸ್ವಲ್ಪ ಮಟ್ಟಿಗೆ ಪಡೆದಿರಬೇಕು. ಬ್ರಹ್ಮವೆಂಬುದು ಇಡೀ ಜಗತ್ತಿನ ತಿರುಳು. ಈ ಜಗತ್ತಿನಲ್ಲಿ ಯಾವ ವಸ್ತುವಿನ ವಿಚಾರವನ್ನು ನಾವು ಮಾಡುವುದಕ್ಕೆ ಹೊರಟರೂ ಅದು ಕೊನೆಯಲ್ಲಿ ಬ್ರಹ್ಮವಿದ್ಯೆಯಲ್ಲೇ ಸಮಾಪ್ತಿಯಾಗಬೇಕು.
ಅಲ್ಲಿಯವರೆಗೆ ವಸ್ತುವಿನ ನಿಜವನ್ನು ನಾವು ತಿಳಿದಂತೆ ಆಗುವುದಿಲ್ಲ. ಹೀಗೆ ನೋಡಿದರೆ ಲೋಕದಲ್ಲಿ ಎಷ್ಟೋ ವಿದ್ಯೆಗಳಿರುವವು. 64 ವಿದ್ಯೆಗಳದವು ಅಂತ ತಿಳಿದರೆ ಅವೆಲ್ಲ ಬ್ರಹ್ಮವಿದ್ಯೆ ಎಂಬ ರಾಜಮಾರ್ಗಕ್ಕೆ ಹೋಗುವ ಕಾಲುದಾರಿಗಳಾಗಿರುತ್ತವೆ. ಇನ್ನೂ ಸರಿಯಾಗಿ ನೋಡಿದರೆ ಬ್ರಹ್ಮವಿದ್ಯೆಯೇ ಸರಿಯಾದ ವಿದ್ಯೆ. ಏಕೆಂದರೆ ಯಾವುದೊಂದು ತಿಳುವಳಿಕೆಯು ನಿಜವಾಗಿ ಇದ್ದ ವಸ್ತುವನ್ನು ತಿಳಿಸುವುದೋ ಅದನ್ನೇ ವಿದ್ಯೆ ಎಂದು ಕರೆಯಬೇಕು. ಅಲ್ಲಿ ಉಪಾಸನಾ ಮಾರ್ಗದೊಳಗೆ ಶ್ರೀವಿದ್ಯಾ ಉಪಾಸನೆ ಮಾಡುವಾಗ ಹಾದಿ ವಿದ್ಯಾ ಖಾಲಿ ವಿದ್ಯಾ ಅಂತ ಕರೆದ. ಹಾದಿ ವಿದ್ಯೆ ವ್ಯವಹಾರಿಕ ವಿದ್ಯೆ. ಅದು ಎಲ್ಲಿ ಪರ್ಯಂತರ ಕರ್ಕೊಂಡು ಹೋಗ್ತೈತಿ? ಅಹಂ ಪ್ರತ್ಯಯ ಆತ್ಮನ ವರೆಗಿನೂ ಕರ್ಕೊಂಡು ಹೋಗ್ತೈತಿ. ಅಹಂ ಪ್ರತ್ಯಯಕ್ಕೆ ಗೋಚರನಾಗಿರುವಂತ ಆತ್ಮನ ಪರ್ಯಂತರ ಹಾದಿ ವಿದ್ಯೆ ಕರ್ಕೊಂಡು ಹೋಗ್ತೈತಿ. ಅಲ್ಲಿ ಹೋಗಿ ಕೈ ಬಿಡುತ್ತ ಮಣ್ಣು. ಅಲ್ಲಿ ಬಹಳ ಮಾರ್ಮಿಕವಾಗಿ ಅದರ ವರ್ಣನ ಅದ. ಸೌಂದರ್ಯ ಲಹರಿ ಒಳಗೆ ನೋಡ್ರಿ ನೀವು. ಸೌಂದರ್ಯ ಲಹರಿ ಇತ್ತು ಅಂದ್ರ ಹಾದಿ ವಿದ್ಯಾ ಖಾದಿ ವಿದ್ಯಾ ಅಂತ ಕರೆದ. ಖ ಅಂದ್ರೆ ಆಕಾಶ, ಖಗ ಅಂದ್ರೆ ಆಕಾಶ, ಅದಕ್ಕೆ ಖಾದಿ ಅಂತ ಕರೀತಾರ. ಇದು ಖಾದಿ ಅಂತ ಕರೀತಾರ. ಅಲ್ಲಿ ಆ ಖಾದಿ ವಿದ್ಯೆಯೊಳಗ ಬಹಳ ಮಾರ್ಮಿಕವಾಗಿ ಬ್ರಹ್ಮ ಅನ್ನುವಂತ ಶಬ್ದ ಏನದಲ್ಲ ಅದು ನಿನ್ನ ಆತ್ಮ ಸ್ವರೂಪನ ಅಂತ ಅನುಭವಕ್ಕೆ ಬಹಳ ಮಾರ್ಮಿಕವಾಗಿ ಹೇಳ್ಕೊಂಡು ಬಂದಾರ. ಅದು ಶಂಕರಾಚಾರ್ಯರದ ಸೌಂದರ್ಯ ಲಹರಿ ಮತ್ತು ಭಿನ್ನವಲ್ಲ. ಆ ಖಾದಿ ವಿದ್ಯೆ ಏನಿದೆಯಲ್ಲ ಅದು ನೇರವಾಗಿ ನಮ್ಮ ಆತ್ಮ ಸ್ವರೂಪನ ಬ್ರಹ್ಮ ಅಂತ ನಿಶ್ಚಿತ ಮಾಡಿಕೊಡ್ತದ. ನೋಡ್ರಿ, ಅವಕಾಶ ಇದ್ದವ್ರು ಅದನ್ನ ನೋಡ್ಕೋಬಹುದು. ದಶಮಾವಿದ್ಯೆಗಳು ಅಂತದಲ್ಲ, ಆಗಲ್ಲ. ಸೌಂದರ್ಯ ಲಹರಿ ಜಕ್ಕನ್ನ ಮಾಸ್ತರು ಬರೆದಿರುವಂತ ಅದನ್ನು ಕನ್ನಡಕ್ಕೆ ಮಾಡಿದವರು ಜಕ್ಕನ್ನ ಮಾಸ್ತರು. ಅದು ಮೈಸೂರು ಯೂನಿವರ್ಸಿಟಿಯವರು ಪ್ರಿಂಟ್ ಮಾಡಿದ್ರಲ್ಲ. ಮೈಸೂರು ಯೂನಿವರ್ಸಿಟಿಯವರು ಜಕ್ಕನ್ನ ಮಾಸ್ತರು ಅದನ್ನ ಪ್ರಿಂಟ್ ಮಾಡಿದ್ರು. ಈಗದು ಇದೆಯೋ ಇಲ್ಲೋ ಗೊತ್ತಿಲ್ಲ. ಅಲ್ಲೇ ಇದ್ದಂಗಿಲ್ರಿ ಅಂತ ಹೇಳಿದ್ರು. ಆಗಿನ ಮೈಸೂರು ಯೂನಿವರ್ಸಿಟಿಯವರು ಅದನ್ನ ಮಾಡಿದ್ರು. ಅದನ್ನು ಕನ್ನಡಕ್ಕೆ ಮಾಡಿದವರು ಜಕ್ಕನ್ನ ಮಾಸ್ತರು. ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಅಂತ ಮಾರ್ಗಕ್ಕೆ ಹೋಗಿಲ್ಲ ಅವರು. ಯಾಕಂದ್ರೆ ಅದು ಸೌಂದರ್ಯ ಲಹರಿ ಖಾದಿ ವಿದ್ಯೆ ಬಳಸಿದವಾಗ ಬ್ರಹ್ಮಜ್ಞಾನ ದೊರಕತ್ತೆ. ಹಾದಿ ವಿದ್ಯೆ ಬಳಸಿದವಾಗ ತಾಂತ್ರಿಕದೊಳಗೆ ಅತ್ಯಂತ ಪ್ರವೀಣರಾಗ್ತಾರ. ಎರಡೂ ಮಾರ್ಗ ಐತೆಲ್ಲೇ. ತಾಂತ್ರಿಕ ಬೇಗ ಮನಸ್ಸನ್ನ ಆಕರ್ಷಣೆ ಮಾಡ್ತತಿ. ಹೆಚ್ಚಾಗಿ ಸೌಂದರ್ಯ ಲಹರಿ ಹಿಡ್ಕೊಂಡ ಲಹರಿ ವಿದ್ಯೆ ಅಂತ ಕರೀತಾರೆ ನೋಡ್ರಿ. ಅದ ಹೆಚ್ಚಾಗಿ ಅದನ್ನ ಕಡೆ ಹೋಲೋರು ಬಹಳ ಲಹರಿ ವಿದ್ಯೆ ಅಂತ ಕರೀತಾರೆ. ಇನ್ನೊಂದು ಹೆಸರೇನು? ಲಹರಿ ವಿದ್ಯೆ. ಬೇಕಾದಷ್ಟು ಸಂಪಾದನೆ ಮಾಡಬಹುದು ಆ ಲಹರಿ ವಿದ್ಯೆಯಿಂದೊಡಗೂಡಿ. ಅದು ಎಷ್ಟು ಸಂಪಾದನೆ ಮಾಡಿದ್ರು ಅನಿತ್ಯನ ತಾನೇ. ಅದು ಶಾಶ್ವತ ಅಲ್ಲಲ್ಲ. ನಾವೇನೇನು ಅದನ್ನ ಯಾರು ನಾವು ವೈಕುಂಠಕ್ಕೂ ಒಯ್ಯಕ್ಕಾಗೋದಿಲ್ಲ, ಕೈಲಾಸಕ್ಕೂ ಒಯ್ಯಕ್ಕಾಗೋದಿಲ್ಲ. ಅದು ಅನಿತ್ಯವಾಗಿರುವಂತ ಸಂಪತ್ತು. ಆದ್ರೆ ಖಾದಿ ವಿದ್ಯೆಗೆ ಪರಿವರ್ತನೆ ಆದ ಎಲ್ಲೇ ಒಬ್ರು ಹಂಗ ಖಾದಿ ವಿದ್ಯೆಗೆ ಬರ್ತಾವ. ಇಲ್ಲಾಂದ್ರೆ ಲಹರಿ ವಿದ್ಯಕನ. ಯಾಕಂದ್ರೆ ಸಮಾಜ ಬಹಳ ಪುರಸ್ಕಾರ ಕೊಡ್ತೈತೆ ಆ ಲಹರಿ ವಿದ್ಯೆ ಕಲ್ತವ್ರಿಗೆ. ಖಾದಿ ಮತ್ತು ಲಹರಿ ಅಂದ್ರೆ ಹಾದಿ ವಿದ್ಯೆ. ಹಾದಿ ಅಂದ್ರೆ ಏನು? ಉಪಜೀವನದ ಹಾದಿ. ಅದು ವೃತ್ತಿ ರೂಪವಾಗಿ ಇರ್ತದೆ. ಆ ಸೌಂದರ್ಯ ಲಹರಿ ಒಳಗೆ ನೋಡ್ರಿ, ಅದನ್ನ ಜಕ್ಕನ್ನ ಮಾಸ್ತರ ಕೃತಿಯೊಳಗೆ ಬಹಳ ಚೆನ್ನಾಗಿ ಮಾರ್ಮಿಕವಾಗಿ ವರ್ಣನೆ ಮಾಡ್ಯಾರ. ಅಲ್ಲಿ ಯಾರ್ಯಾರಿಗೆ ಎಷ್ಟು ಸಾಧ್ಯದೋ ಅಷ್ಟು ನೋಡ್ಕೋಬಹುದು ಅಲ್ಲಿ. ಇರ್ಲಿ. ಅದಕ್ಕೆ ಇಲ್ಲಿ
ಸಂಪಾದನೆ ಮಾಡಿಕೊಂಡ್ರು ಬಂದು ಕೊನೆಯಲ್ಲಿ ಬ್ರಹ್ಮವಿದ್ಯೆಯಲ್ಲಿಯೇ ಸಮಾಪ್ತಿಯಾಗಬೇಕು. ಅಲ್ಲಿವರೆಗೆ ವಸ್ತುವಿನ ನಿಜವನ್ನು ನಾವು ತಿಳಿದಂತೆ ಆಗುವುದಿಲ್ಲ. ಹೀಗೆ ನೋಡಿದರೆ ಲೋಕದಲ್ಲಿ ಎಷ್ಟೋ ವಿದ್ಯೆಗಳಿರುವವು, ಅವೆಲ್ಲ ಬ್ರಹ್ಮವಿದ್ಯೆ ಎಂಬ ರಾಜಮಾರ್ಗಕ್ಕೆ ಹೋಗುವ ಕಾಲುದಾರಿಗಳಾಗಿರುತ್ತವೆ. ಇನ್ನು ಸರಿಯಾಗಿ ನೋಡಿದರೆ ಬ್ರಹ್ಮವಿದ್ಯೆಯೇ ಸರಿಯಾದ ವಿದ್ಯೆ. ಏಕೆಂದರೆ ಯಾವುದೊಂದು ತಿಳಿವಳಿಕೆಯೂ ನಿಜವಾಗಿ ಇದ್ದ ವಸ್ತುವನ್ನು ತಿಳಿಸುವುದೋ ಅದನ್ನೇ ವಿದ್ಯೆ ಎಂದು ಕರೆಯಬೇಕು. ಬರೀ ತೋರಿಕೆ ವಸ್ತುಗಳನ್ನು ತೋರಿಸುವ ವಿದ್ಯೆಗಳು ನಿಜವಾದ ವಿದ್ಯೆಗಳೇ ಅಲ್ಲ. ನಾವು ಮುಟ್ಟುವುದಕ್ಕೆ ಸಹಾಯಕವಾಗುವ ಮಟ್ಟಿಗೆ ಅಪರ ವಿದ್ಯೆಗಳು ಎಂದರೆ ಕೀಳು ವಿದ್ಯೆಗಳು. ಅವು ನಿಜವಾದ ವಿದ್ಯೆಯನ್ನು ಪಡೆದುಕೊಳ್ಳುವುದಕ್ಕೆ ಅತಿಯೂ ಆಗುವುದಾದರೆ ಅವನ್ನು ವಿದ್ಯೆ ಎನ್ನುವುದಕ್ಕಿಂತ ಅವಿದ್ಯೆಗಳು ಎನ್ನುವುದೇ ಸರಿಯಾಗಿರುತ್ತದೆ. ಈ ತತ್ವವನ್ನು ಮನಗಂಡ ಒಬ್ಬ ಜ್ಞಾನಿಗಳು ಹಾಡಿರುವುದನ್ನು ಕೇಳಿ. ಪದನ ಬರಲಾರ ಕ್ರಮ ಅದನ್ನೇನಿಲ್ಲಿ ಓದುವುದೇನು ಅವಶ್ಯಕತೆ ಇಲ್ಲ. ಅದರ ವಿಶ್ಲೇಷಣೆ ಏನೈತಿ ಅದನ್ನು ಹೇಳಿಬಿಡ್ತೇನೆ. ಈ ಲೇಖನದಲ್ಲಿ ಬ್ರಹ್ಮ ಮತ್ತು ಅದರ ವಿದ್ಯೆ ಇವುಗಳ ಸ್ವರೂಪವನ್ನು ಸ್ವಲ್ಪ ಮಟ್ಟಿಗೆ ವಿವರಿಸುವುದಕ್ಕೆ ಪ್ರಯತ್ನ ಮಾಡಿರುತ್ತೇನೆ. ಬ್ರಹ್ಮವಿದ್ಯೆಯಿಂದ ನಮ್ಮ ಸ್ವರೂಪವು ತಿಳಿದು ಅದನ್ನು ತಿಳಿಯದೇ ಇದ್ದದ್ದರಿಂದ ಆಗಿರುವ ಅನರ್ಥ ಪರಂಪರೆಯೆಲ್ಲ ನೀಗಿ ವಿಲಕ್ಷಣವಾದ ನಿತ್ಯಾನಂದವೊಂದು ತೋರಿಕೊಳ್ಳುವುದೆಂಬುದನ್ನು ಸ್ವಲ್ಪ ಮಟ್ಟಿಗೆ ತಿಳಿಸಿಕೊಟ್ಟಿದ್ದೇನೆ. ಆದರೆ ಬ್ರಹ್ಮವಿದ್ಯೆಯನ್ನು ತಿಳಿಸುವ ಮುಂಚೆ ಅದಕ್ಕೆ ಅಡ್ಡಿಯಾಗಿರುವ ಅವಿದ್ಯೆ ಎಂಬ ಅನರ್ಥದ ಮೂಲವನ್ನು ಇನ್ನಷ್ಟು ವಿವರವಾಗಿ ತಿಳಿದುಕೊಳ್ಳುವುದು ಅವಶ್ಯ. ಈ ವಿಷಯವನ್ನು ತಿಳಿಸಿಕೊಟ್ಟು ಆ ಬಳಿಕ ಬ್ರಹ್ಮವಿದ್ಯೆಗೆ ಯಾರು ತಕ್ಕವರು ಅವರಿಗೆ ಆಗುವ ಪೂರ್ಣಾನಂದದ ಸ್ವರೂಪವೇನು ಎಂಬುದನ್ನು ಹೇಳುವುದಕ್ಕೆ ಹೊರಟಿರುವೆನು ಅಂತ ಹೇಳ್ಕೊಂಡಾರ. ಇನ್ನು ಬ್ರಹ್ಮವಿದ್ಯೆಯು ಅವಿದ್ಯೆಯು, ಬ್ರಹ್ಮವಿದ್ಯೆ ಮತ್ತು ಅವಿದ್ಯೆ ಎರಡು ಯಾರು ಸಮಾನವಾಗಿ ಕ್ರಿಯಾ ಕಾರ್ಯಗಳನ್ನ ಮಾಡಿ ನಮ್ಮನ್ನ ಕೊರಳಕ್ಕೆ ಎಳಿತೈತಿ ಅವಿದ್ಯೆ ಅನ್ನುವಂಥದ್ದನ್ನು ಹೇಳ್ತಾರೆ. ಅದನ್ನ ನಾಳೆ ದಿವಸ ಮತ್ತೆ ವಿವೇಕ ಮಾಡೋಣ ಅಂತ ಹೇಳಿ ಈ 4 ಪುಷ್ಪಾದಿಗಳನ್ನು ಸದ್ಗುರು ಚರಣ ತರ್ಪಿಸಿ ಇವತ್ತಿನ ಉಪನ್ಯಾಸಕ್ಕೆ ವಿದಾಯ ಹೇಳುತ್ತೇನೆ. ಹರಿ ಓಂ ತತ್ಸತ್.